ಸದಾತನಿಗೆ ಯೇಸುರಾಜನಿಗೆಂದಿಗಾಗಲಿ ರಕ್ಷಣಾನಂದವಾನಿಗಿದ ಕರ್ತನ ಎಂದೆಂದು ಹಾಡಿಕೊಂಡಾಡುವೆ. ಮಹಿಮೆ ಸದಾತನಿಗೆ ಯೇಸುರಾಜನಿಗೆಂದಿಗಾಗಲಿ ರಕ್ಷಣಾನಂದವಾನಿಗಿದ ಕರ್ತನ ಎಂದೆಂದು ಹಾಡಿಕೊಂಡಾಡುವೆ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಈಗ 3-4 ವರ್ಷ ಆಯ್ತು, ಪೂರಾ ಕಂಪ್ಲೀಟ್ ಟೋಟಲಿ ಜೀವನ ಬದಲಾಗಿ, ಕಂಪ್ಲೀಟ್ ಜೀವನ ಬದಲಾಗಿ. ಅವರು ಕುರಾನ್ ಓದೋದ್ರಲ್ಲಿ ನಂಬರ್ ಫಸ್ಟ್, ಅವರು ಮೆಡಲ್ ಸಿಕ್ಕಿದವರು ಅಷ್ಟು. ಅದು ಯೇಸು ಸಿಕ್ಕಿಲ್ಲ ಅಲ್ಲಿಯ ಯಾವ ಯೇಸು ಸಿಕ್ಕಿದ್ರು ಜೀವನ ಪರಿವರ್ತನೆ. ಅವರ ಮುಖ ನೋಡಿದ್ರೆ ನೀವು ಹೇಳ್ಬೋದು, ಈಗ ಮುಂಚಿನ ಮುಖ ಅದು ಈಗಿನ ಮುಖ ಕಂಪ್ಲೀಟ್ ಬದಲಾಗಿದೆ. ಮೊನ್ನೆ ಫೋನ್ ಮಾಡಿದ್ರು, ಬ್ರದರ್ ಯೇಸು ಸಿಕ್ಕಿದ್ದಾರೆ ಬ್ರದರ್, ಎಂತ ಸಿಕ್ಕಿದೆ ಬ್ರದರ್ ಅಂದರೆ ಒಂದು ಖುಷಿ ಅಲ್ಲಿಯ. ನಮಗೆ ಆಗಿಲ್ಲ, ನೀವು ಬರಲೇಬೇಕು ಸಂಡೆ, ನೀವು ಯೇಸುನೊಟ್ಟಿಗೆ ಜೀವನ ಮಾಡಿ ಅಷ್ಟು. ಸಭೆಗೆ ಬಂದರೆ ನೀವು ಜೀವನ ಉಂಟು, ಇಲ್ಲದ್ರೆ ಇಲ್ಲ. ಇಲ್ಲ, ನಿಮಗೆ ಯೇಸುನೊಟ್ಟಿಗೆ ಸಂಬಂಧ ಆಗಿದೆ, ಸಂಬಂಧದಲ್ಲಿ ಬಂದು ಒಟ್ಟಿಗೆ ಅದು ಬೇಕಲ್ಲ. ಯಾರು ನಾರಾಯಣ? ನಾರಾಯಣ ಅಂತ ಇನ್ನೊಬ್ರು, ಹೌದೌದು. ಈಗ ನಾರಾಯಣ ಅಂತ ಒಬ್ರು ಇದ್ದಾರೆ, ಅವರು ಬೊಂಬೈ ಬಸ್ಸಲ್ಲಿ ಕಂಡಕ್ಟರ್ ಆಗಿದ್ರು. ಅವ್ರು ಹೇಳಿದ್ರು, ನಾವು ದಿವಸಕ್ಕೆ 10,000 ಕಮಾಯಿ ಮಾಡ್ತಿದ್ದೆ, ಆಗ ಸಿಗದ ಸುಖ ತಿಂಗಳಿಗೆ 10,000 ಸಮಯ ಆಯ್ತು, ಈಗ ಸಿಕ್ಕಿದೆ ಅಂತ ಹೇಳ್ತಾರೆ. ಅಲ್ಲಲ್ಲಿಯ ಮನುಷ್ಯನಿಗೆ ಸಂಕಟ ಏನು ಗೊತ್ತುಂಟ? ಯೇಸು ಇಲ್ಲ, ಅದೇ ಸಂಕಟ ಮನುಷ್ಯನಿಗೆ. ಮನುಷ್ಯ ಭೂಮಿಯಲ್ಲಿ ಪೂರಿ ಮಾಡ್ಲಿಕ್ಕೆ ನೋಡ್ತಾನೆ. ಎಂತ ಹೇಳಿ ಸರ್, ನಾನು ಮದುವೆ ಆಗಲಿಲ್ಲ, ಮದುವೆ ಆದ್ರೆ ಸುಖ ಸಿಗ್ತದೆ ಅಂತ ಹೇಳಿ ಮದುವೆ ಆಗಿ, ಅದೇ ಪೋರ್ಚಿ ಮಾರೆ ನಾನು ಉರಿಯತ್ತೆ ಮತ್ತೆ ಹಣ ಇಲ್ಲ ಮಾರೆ, ಅದಕ್ಕೆ ಸುಖ ಇಲ್ಲ. ಹಣ ಮಾಡ್ತಾನೆ, ಕೋಟಿಗಟ್ಟಲೆ ಹಣ ಮಾಡ್ತಾನೆ. ಹಣ ಮಾಡಿದ ಮೇಲೆ ಡಾಕ್ಟರ್ ಹೇಳ್ತಾನೆ, ಮೀನು ತಿನ್ಬೇಡ, ಮಟನ್ ತಿನ್ಬೇಡ, ಚಿಕನ್ ತಿನ್ಬೇಡ, ರೈಸ್ ತಿನ್ಬೇಡ, ಅರ್ಧ ಗ್ಲಾಸ್ ಹಾಲು, ಒಂದು ಬಾಳೆಹಣ್ಣು, ಇಲ್ಲಾಂದ್ರೆ ಸಾಕಿ ಅಂತ. ಅವ ಯಾರಿಗೆ ನೋಡ್ತಾನೆ ಗೊತ್ತುಂಟ? ಈ ಕಲ್ಲು ಹುಡಿ ಮಾಡೋ ಮಕ್ಕಳು ಇದಾರಲ್ಲ, ಅವ್ರ ಮಕ್ಕಳನ್ನು ಹೊಯ್ಗೆ ಮೇಲೆ ಹಾಕಿ ಆ ಕಲ್ಲು ಹುಡಿ ಒಳ್ಳೆ ನಿದ್ರೆ ಮಾಡ್ತಾರೆ ರೋಡ್ ಸೈಡ್. ಈಗ ಬೆಳಗಿರ್ತಾನೆ, ಅವ್ರು ನೋಡ್ತಾನೆ, ಅರೆ ಪಾಪ ಜೀವನ ಅಂದ್ರೆ ಇದಂತ. ಅಲ್ಲಲ್ಲಿಯ ಜೀವನ ಏನಿಲ್ಲ ಗೊತ್ತೇನ? ಮನುಷ್ಯನಿಗೆ ಯೇಸುವಿನ ಸಂಬಂಧ ಇಲ್ಲ, ಆದ ಕಾರಣ ಮನುಷ್ಯನಿಗೆ ಜೀವನ ಇಲ್ಲ. ಅಲ್ಲಲ್ಲಿಯ ಮನುಷ್ಯನಿಗೆ ನಾನು ಅವನಿಗೆ ಒಳ್ಳೆ ಕೆಲಸಕ್ಕೆ ತಾಗಿಸ್ತೇನೆ, ಒಳ್ಳೆ ಡಿಗ್ರಿ ಕೊಡಿಸ್ತೇನೆ, ಯೇಸುವನ್ನು ಕೊಡಿ ನೀವು ಮನುಷ್ಯನಿಗೆ. ಅವ ಇಲ್ಲದ್ರೆ ಏನೂ ಇಲ್ಲ. ನೀರಿನಿಂದ ಮೇಲೆ ತೆಗೆದ ಮೀನಿನಾಗಿದೆ ಮನುಷ್ಯನ ಜೀವನ. ನೀರಿನಿಂದ ಮೀನನ್ನು ಬೇರೆ ತೆಗೆದು ಅದಕ್ಕೆ ನೀವು ಬಂಗಾರ, ಬೆಳ್ಳಿ, ಬಿಲ್ಡಿಂಗ್ ಎಲ್ಲ ತೋರಿಸಿದೆ, ಅದು ನೀರು ನೀರು ನೀರು. ಅಲ್ಲಲ್ಲಿಯ ಅದೇ ಲೆಕ್ಕ ಮನುಷ್ಯನ ಆತ್ಮ ಇಲ್ಲದ ಕಾರಣ ಮನುಷ್ಯನ ಜಗ ಕಾಲಿದೆ ಒಳಗೆ. ಅದು ತುಂಬುವವರೆಗೆ ಅದನ್ನು ತುಂಬಿಸಲಿಕ್ಕೆ ಭೂಲೋಕದಲ್ಲಿ ಪ್ರಯತ್ನ ಮಾಡಿ ಸಾಧ್ಯವಿಲ್ಲ. ದೇವರೊಟ್ಟಿಗೆ ಸಮಾಧಾನ ಪಡೆಯುವ ನಿಮಗೆ ಬುದ್ಧಿ ಹೇಳ್ತೇನೆ ಅಂತ ಹೇಳ್ತಾರೆ. ದೇವರೊಟ್ಟಿಗೆ ಸಮಾಧಾನ ಆಗಿದೆ. ನಿಮ್ಮ ಪಾಪವನ್ನು ಲೆಕ್ಕಕ್ಕೆ ತೆಕ್ಕೊಳ್ಳೋದಿಲ್ಲ, ಯೇಸುವಿನ ಮೂಲಕ ಕ್ಯಾನ್ಸಲ್ ಮಾಡಿದ್ದಾರೆ. ಪ್ರೈಸ್ ಅಲ್ಲ, ನಿಮ್ಮ ಪಾಪಕ್ಕೆ ಲೆಕ್ಕಕ್ಕೆ ತೆಕ್ಕೊಳ್ಳೋದು ಯಾರು ಹೇಳೋದು? ದೇವರು ಹೇಳೋದು, ಸೃಷ್ಟಿಕರ್ತ ಹೇಳೋದು. ಅಲ್ಲಲ್ಲಿಯ ಒಂದಾಗಕ್ಕೆ ಅದರ ಮೇಲೆ ವಾಕ್ಯ ಓದಿ ಕೆಳಗೆ. ಅಯ್ಯೋ, ನಾನು ಎಂಥ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು, ಇಂಥ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು, ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವರು ಯಾರು? ಅಲ್ಲಲ್ಲಿಯ ಬಿಡಿಸುವವನು ಇದ್ದಾನೆಂಬುದಕ್ಕಾಗಿ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ. ಬಿಡಿಸುವವನು ಇದ್ದಾನೆ, ಇದೊಂದು ಆಶೆ. ಕಾಲಿಗೆ ರೋಗ ತೋರಿಸಲಿಲ್ಲ, ಮದ್ದು ಸಹ ತೋರಿಸಿದ್ದಾರೆ. ಅಲ್ಲಲ್ಲಿಯ ಬಿಡಿಸುವವನು ಇದ್ದಾನೆ, ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ. ಒಂದೇ ಒಂದು ವ್ಯಕ್ತಿ ನಮಗಾಗಿ ಸತ್ತು ಜೀವಂತಾಗಿದ್ದಾರೆ. ಪ್ರೈಸ್ ಅಲ್ಲ, ಬಿಡುಗಡೆ ಮಾಡುವ ಅಧಿಕಾರ ಅದಕ್ಕೆ ಸಿಕ್ಕಿದೆ. ಈಗ ಏನದು? ಯೇಸು ಮಾತ್ರ ಬಿಡುಗಡೆ ಮಾಡಲಿಕ್ಕೆ ಕಾರಣ ಓದುವ, ಯೇಸು ಮಾತ್ರ ಬಿಡುಗಡೆ ಮಾಡಲಿಕ್ಕೆ ಕಾರಣ. ಈಗ ಎಲ್ಲ ಹೇಳ್ತಾರೆ, ಆ ಗುರಿದ್ದಾರೆ, ಈ ಗುರಿದ್ದಾರೆ, ಅವರಿಂದ ಏನಾಗುದಿಲ್ಲ, ಖಾಲಿ ಯೇಸುಗೆ ಮಾತ್ರ ಏನು ಬಿಡುಗಡೆ ಮಾಡಲಿಕ್ಕೆ ಅದು ಸಾಧ್ಯ. ಕಾರಣ ಏನು ಗೊತ್ತಾ? ನೋಡಿ, ಆದಮನ್ನು ದೇವರು ಮಣ್ಣಿಂದ ಮಾಡಿದರು, ಸರಿಯಾ? ಅದಕ್ಕೆ ಆತ್ಮ ಶ್ವಾಸಗಳನ್ನು ಊದಿದ, ಜೀವ ಶ್ವಾಸಗಳನ್ನು ಊದಿದ್ದಾನೆ. ಒಂದಲ್ಲ ಎರಡು, ಒಂದಾದರೆ ಒಂದು ಊದಿದ, ಜೀವ ಶ್ವಾಸಗಳನ್ನಂತ ಬರ್ತಾರೆ, ಅಂದರೆ ಒಂದು ಎರಡು ಪ್ರಾಣ ಮತ್ತು ಆತ್ಮ ಊದಿದರು. ಈಗ ಮನುಷ್ಯ ಮೂರಾಗಿ ಮನುಷ್ಯ ಇದ್ದ, ಗೊತ್ತಾಯ್ತಲ್ಲ?
ಮನುಷ್ಯನ ಫಸ್ಟ್ ಅದು ತಿಂದ ದಿನ ಸಾಯುವಿ ಅಂದರೆ ತಿಂದ ದಿನ ಸತ್ತ ಆತ್ಮ ಮನುಷ್ಯನನ್ನು ಬಿಟ್ಟೋಯ್ತು. ಗೊತ್ತಾಯ್ತಲ್ಲ, ಮಹಿಮೆ ಬಿಟ್ಟೋಯ್ತು. ಏನಂದರೆ ಅವ ಮೊದಲು ಬಟ್ಟೆ ಹುಡಿಲಿಕ್ಕೆ ಟ್ರೈ ಮಾಡಲಿಲ್ಲ, ಅದರ ಮೇಲೆ ಅವ ಬತ್ತಲೆ ಇದ್ದಾರಂತೆ ಎಂತ ಮಾಡ್ತಾನೆ, ಈ ಎಳೆಗಳನ್ನೆಲ್ಲ ಜಾಯಿನ್ ಮಾಡಿ ಉಡ್ತಾನೆ. ಅದು ಎಳೆ ಯಾವ್ದು ಗೊತ್ತು, ನಮ್ಮ ಧರ್ಮದ ಕೆಲಸ ಈಗ ಭೂಮಿಯಲ್ಲಿ. ಅದು ಬಿಸಿಲಾಗುವಾಗ ಬಾಡಿ ಹೋಗ್ತದೆ, ಅಲ್ಲಲ್ಲ ನಮಗೆ ಸಹ ಒಂದು ವಾರ ಪುನಃ ನೆನಪಾಗ್ತದೆ ಅದೇ ಮಾಡುವಂಥ ಕಾರಣ ಏನು, ಅದು ಒಣಗಿದೆ ಮಾಡಿದ ಕೆಲಸ. ಹಾಗೆ ದೇವರೆಂತ ಮಾಡ್ತದೆ, ಒಂದು ಪ್ರಾಣಿಯನ್ನು ಹತ್ಯೆ ಮಾಡಿ ಚರ್ಮ ತೆಕೊಂಡು ಹೊದಿಸ್ತಾರೆ ಅವರಿಗೆ, ರೈಸಲ ಅದು ಒಣಗುವಾಗಂತಲ್ಲ. ಅಂದರೆ ದೇವರ ಮನುಷ್ಯನ ಸಂಬಂಧ ತಪ್ಪಿ ಹೋದ ಕಾರಣ ಒಂದು ಜಾಗ ಮನುಷ್ಯನ ಒಳಗೆ ಎಂದು ಖಾಲಿ ಇದೆ. ಅವ ಹೊರಗೆ ತುಂಬಲಿಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ರು ತುಂಬುವುದಿಲ್ಲ. ತುಂಬಲಿಕ್ಕೆ ಯೇಸು ಕ್ರಿಸ್ತನನ್ನು ದೇವರು ಕಳಿಸಿದ್ದಾರೆ. ಪ್ರೈಸಲ ಅವರು ಆತ್ಮ ನಮ್ಮೊಳಗೆ ಪುನಃ ಸಿಗ್ತದೆ ನಮಗೆ. ಅವರೆಂತ ಮಾಡ್ತಾರೆ, ನಮ್ಮ ಒಳಗಿನ ಪಾಪದ ಶಕ್ತಿ ಇರೋದ ಹೋರಾಡ್ತಾರೆ. ಅಲ್ಲಲ್ಲಿಯ ಅವ್ರು ಯಾರ್ಯಾರು ಆತ್ಮನಿಂದ ನಡೆಸ್ಕೊಳ್ತಾರೋ ಅವರು ದೇವರ ಮಕ್ಕಳು ಅಂತ ಹೇಳಿದ್ದಾರೆ. ಏನು, ನಾವು ಆತ್ಮನಿಗೆ ಕಿವಿಗೊಟ್ಟು ಜೀವನ ಮಾಡಲಿಕ್ಕೆ ಶುರು ಮಾಡ್ತೇವೆ. ನಮ್ಮ ಪೂರ್ವ ಸ್ವಭಾವ ಕಮ್ಜೂರಿ ಆಗ್ತಾ ಹೋಗ್ತದೆ, ನೂತನ ಸ್ವಭಾವ ಅಭಿವೃದ್ಧಿ ಆಗ್ತಾ ಹೋಗ್ತದೆ. ದಿನ ಜೀವ ನಾನು ಹಿಂದೆ ನೋಡುವಾಗ ನನಗೆ ವಿಚಿತ್ರ ಆಗ್ತದೆ, ನಾನು ಈ ಜಾಗಕ್ಕೆ ಹೇಗೆ ಬಂದಿದ್ದೇನೆ ಅಂತ. ಈ ಫೀವರ್ ನೋಡಿದಾಗ ಹೇಗೆ ಪಿಟ್ಟಾರ್ ನೀರಿನಲ್ಲಿ ನಡೀತಾರಲ್ಲ, ಆಗ ಫಸ್ಟ್ ಯೇಸುಗೆ ನೋಡುವಾಗ ನಡೀತಾ ಇದ್ರು. ಈಗ ನೋಡುವಾಗ ಅರೆ ಬಾಪ್ರೆ ಗಾಳಿಯಲ್ಲೇ ಪಿಟ್ಟಾರ್ ನೀರಿನಲ್ಲಿ ನಡೀತು ಪಟ್ಟ ಒಳಗೆ. ಅದಕ್ಕೆ ನಾವು ಹಿಂದೆ ನೋಡಿದಲ್ಲ, ಮುಂದೆ ಯೇಸುಗೆ ನೋಡಿ ನಡೆಯುದು. ಪ್ರೈಸ್ ಅಲ್ಲ, ಇಲ್ಲಿವರೆಗೆ ಕರ್ಕೊಂಡು ಬಂದವರು ಕಡೆತನಕ್ಕೆ ಇಡುವರು ಸಕ್ಕರಾಗಿದ್ದಾರೆ ಅಂತ. ಪ್ರೈಸ್ ಅಲ್ಲ, ನಮ್ಮ ಎಲ್ಲ ಜೀವನ ಪಾಪದ ಕೈಯಲ್ಲಿ ಮಾರಲ್ಪಟ್ಟವರಾಗಿದ್ದೇವೆ ನಾವು. ಪ್ರೈಸ್ ಅಲ್ಲ, ಈಗ ಯೇಸುವಿಗೆ ಹೇಳ್ತಾರೆ, ಒಂದು ಮನುಷ್ಯ ಹೊಸದಾಗಿ ಹುಟ್ಟದಿದ್ದರೆ ಅವ ದೇವರ ರಾಜ್ಯ ಕಾಣಲಾರನು, ಪ್ರವೇಶಿಸಲಾರ. ಆಮೇಲೆ ನಾನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಇವೆಲ್ಲ ಗಾಸ್ಪಲ್ ಸ್ವೀಕಾರ ಮಾಡಿ ಅಕ್ಸೆಪ್ಟ್ ಮಾಡಿದ್ರಲ್ಲ, ಎಲ್ಲರೂ ಅಕ್ಸೆಪ್ಟ್ ಮಾಡಿದ್ದಾರೆ. ಅಂದರೆ ಹೇಗೆ ಕೇಳ್ತೇನೆ, ಅವೆಂದರೆ ಗಾಳಿ ಮನಸ್ಸು ಬಂದ ಕಡೆ ಬೀಸುತ್ತದೆ, ಎಲ್ಲಿಂದ ಬರ್ತದೆ ಎಲ್ಲಿಂದ ಹೋಗ್ತದೆ ಗೊತ್ತಾಗೋದಿಲ್ಲ. ಅದೇ ಲೆಕ್ಕ ಹೊಸ ಜನ್ಮ ಅಂತೇವೆ. ನಾವು ವಿಶ್ವಾಸ ಮಾಡ್ತೇವೆ, ನಂಬ್ತೇವೆ, ಸ್ವೀಕಾರ ಮಾಡ್ತೇವೆ, ಯೇಸು ನಮ್ಮೊಳಗೆ ಬರ್ತಾರೆ. ದೀಕ್ಷಾಸ್ನಾನ ಅಂದ್ರೆ ಏನು? ನಾವು ಯೇಸುನೊಳಗೆ ಹೋಗ್ತೇವೆ, ಅವರು ನಮ್ಮೊಳಗೆ, ನಾವು ಅವರೊಳಗೆ ಒಂದಾಗುವುದು. ಯೇಸು ಹೇಳ್ತಾರೆ, ಆ ದಿನದಲ್ಲಿ ನೀವು ತಿಳಿದುಕೊಳ್ಳುವಿರಿ, ನೀವು ನನ್ನೊಳಗೆ ನಾನು ನಿಮ್ಮೊಳಗೆ. ಪ್ರೈಸ್ ಅಲ್ಲ, ಯೇಸು ನಮ್ಮ ಬಟ್ಟೆ ಆಗಿದ್ದಾರೆ. ಗಲಾತ್ಯೆಯಲ್ಲಿ ಬರ್ತಾರೆ, ಯೇಸುವನ್ನು ಧರಿಸಿಕೊಳ್ಳಿ. ದೀಕ್ಷಾಸ್ನಾನದ ಮೂಲಕ ಯೇಸುವನ್ನು ಧರಿಸಿಕೊಂಡಿದ್ದೀರಿ. ನಾವು ಮಾಡಿದ ಧರ್ಮದ ಕಾರ್ಯ ಹೇಗೆ, ಆದಾಮ ಹೆಳೆಯ ಬಟ್ಟೆ ಮಾಡಿದಾಗೆ, ಈಗ ಯೇಸುವನ್ನು ದೇವರೇ ಉಡಿಸಿದ ಹೇಗೆ, ಅದು ಅನಂತ ಕಾಲದ ಬಟ್ಟೆ, ಅದು ಹಳತಾಗುವುದಿಲ್ಲ. ಅಲ್ಲೆಲ್ಲಿಯ ಪ್ರೈಸ್ ಅಲ್ಲ, ಅಲ್ಲೆಲ್ಲಿಯ ಧನ್ಯವಾದ. ಅದಕ್ಕೆ ನಮಗೆ ಪ್ರತಿಯೊಂದು ಮನುಷ್ಯ ಭೂಮಿಯಲ್ಲಿ ಹುಟ್ಟಿದ ಮೇಲೆ ಅವನು ಯೇಸುವಿನ ಮೂಲಕ ಜನ್ಮ ತೆಗೆದು ಅವಶ್ಯ ಇಲ್ಲ. ಪ್ರತಿಯೊಂದು ಮನುಷ್ಯ ತಂದೆ ತಾಯಿಯಿಂದ ಹುಟ್ಟಿದವ. ಈಗ ತಂದೆಯಿಂದ ಜೀವನದ ಬೀಜ ಬರ್ತದೆ, ತಾಯಿಯಿಂದ ಶರೀರದ ಬೀಜ ಬರ್ತದೆ. ಇದು ಎರಡು ಒಟ್ಟಾಗಿ ಮನುಷ್ಯ. ಈಗ ಒಂದು ಮಕ್ಕಳ ಜಗಳ ಆದರೆ, ಇದು ನನ್ನ ಮಗು ಅಲ್ಲ ನನ್ನ ಮಗು ಅಲ್ಲ ಅಂತ ಹೇಳಿದ್ರೆ ಎಂತ ಮಾಡ್ತಾರೆ, ಆ ಮಗುವಿನ ರಕ್ತ ತಂದೆಯ ರಕ್ತ ಚೆಕ್ ಮಾಡ್ತಾರೆ, ಇವನೇ ಮಗ ಅಂತ. ಸರಿಯಲ್ಲ? ಕಾರಣ ಏನು? ತಾಯಿಯಿಂದ ಖಾಲಿ ಶರೀರ ಬರುವುದು, ತಂದೆಯಿಂದ ಜೀವನ ಬರ್ತದೆ. ರಕ್ತ ಜೀವನದ ಬೀಜ ತಂದೆಯಿಂದ ಬರ್ತದೆ. ಇದು ಒಟ್ಟಾಗಿ ಒಂದು ಮನುಷ್ಯ ಹುಟ್ಟುತ್ತದೆ. ಈಗ ಆದಾಮ ಪಾಪ ಮಾಡುವಾಗ ಎಲ್ಲ ಜನ, ನಾವು ಅವರೊಳಗೆ, ನಮ್ಮ ಬೀಜ ಅವರೊಳಗೆ ಇತ್ತು. ಸರಿಯಲ್ಲ? ನಾವೆಲ್ಲ ಪಾಪದ ಬಂಧನದಲ್ಲಿ ಬಂದಿದ್ದೇವೆ. ಈಗ ತಂದೆಯಿಂದ ಜೀವನದ ಬೀಜ ಬರ್ತದೆ, ಇದರಲ್ಲಿ ಪಾಪ ಇದೆ. ಆ ತಂದೆ ತಾಯಿಯಿಂದ ಯಾರು ಹುಟ್ಟುತ್ತಾರ ಎಲ್ಲರೂ ಪಾಪದ ಆ ದಿನದಲ್ಲೇ ಹುಟ್ಟುತ್ತಾರೆ. ನನ್ನ ಪಾಪಕ್ಕೆ ನಾನು ಸಾಯ್ಬೇಕು, ನಿಮ್ಮ ಪಾಪಕ್ಕೆ ನೀವು ಸಾಯ್ಬೇಕು. ಒಬ್ಬರಿಂದೊಬ್ಬರು ಬಿಡಿಸಲಿಕ್ಕೆ ಆಗುದಿಲ್ಲ. ಬಿಡಿಸುವವರು ಯಾರು ಬೇಕು? ಪಾಪದ ದಂಡ ಯಾರ ಮೇಲೆ ಇಲ್ವಾ ಅವರು ಬಿಡಿಸ್ಬೇಕು. ಈಗ ಫಸ್ಟ್ ದೇವರ ಆದಾಮನ್ನು ಸೃಷ್ಟಿ ಮಾಡುವಾಗ ಅವರೊಳಗೆ ಯಾರ ರಕ್ತ ಇತ್ತು? ಅದು ದೇವರ ರಕ್ತ, ಪವಿತ್ರ ರಕ್ತ ಇತ್ತು. ಸರಿಯಲ್ಲ? ದೇವರಿಂದ ಬಂದ ರಕ್ತ. ಅದು ಪಾಪ ಮಾಡಿದ ಮೇಲೆ ಅದು ಪಾಪದಲ್ಲಿ ಬಂತು. ಆದ ಕಾರಣ ಅವರಿಂದ ಯಾರು ಹುಡ್ತಾರೆ ಅಲ್ಲ, ತಂದೆ ತಾಯಿಯಿಂದ ಯಾರೇ ಮನುಷ್ಯ ಹುಟ್ಟಲಿ ಆ ಪಾಪದ ಬಂಧನದಲ್ಲಿ. ಈಗ ನಮ್ಮನ್ನು ಬಿಡಿಸುವವರು ಯಾರು ಬೇಕು? ಇನ್ನೂ ಪಾಪದ ಆ ಬಂಧನ ದಂಡಿಲ್ಲದ ಮನುಷ್ಯ ಬೇಕು. ದೇವರೆಂತ ಎರಡನೇ ಮನುಷ್ಯರನ್ನು ಭೂಮಿಗೆ ಕಳಿಸ್ತಾರೆ. ಸೆಕೆಂಡ್ ಆಡಮ್ ಅಂತ ಬರ್ತಾರೆ, ಓದಿದ್ರ? ಅವರ ಗರ್ಭಕ್ಕೆ ಆತ್ಮ ಆಗ್ತದೆ. ಯೇಸುವಿನ ಸ್ಥಳದಲ್ಲಿ ಯಾರ ರಕ್ತ ಇದೆ? ದೇವರ ರಕ್ತ ಇದೆ. ಒಂದೇ ಒಂದು ವ್ಯಕ್ತಿ ಸೆಕೆಂಡ್ ಆಡಮ್ ಆಗಿ ಭೂಮಿಗೆ ಬಂದಿದ್ದಾರೆ. ಸರಿಯಾ ಬ್ರದರ್? ಸೆಕೆಂಡ್ ಆಡಮ್ ಆಗಿ ಭೂಮಿಗೆ ಬಂದಿದ್ದಾರೆ. ಪರಮಾತ್ಮ ರಕ್ತ ತಗೊಂಡು ಬಂದಿದ್ದಾರೆ. ಅದೇ ಒಂದು ರಕ್ತ ನಮ್ಮ ದಂಡ ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಸರಿಯಾ? ಯಾವ ವ್ಯಕ್ತಿಗೆ ನಮ್ಮನ್ನು ಬಿಡಿಸಲಿಕ್ಕೆ ಸಾಧ್ಯ ಇಲ್ಲ. ಎರಡನೇ ಆಡಮ್ ಆಗಿ ದೇವರು ಹೇಳಿದ್ದಾರೆ. ಆಗ ವಾಗ್ದಾನ ಮಾಡಿದ್ದಾರೆ, ನಿಮ್ಮನ್ನು ಹೀಗೆ ಬಿಡುವುದಿಲ್ಲ ನಾನು, ಇನ್ನೊಂದು ಮನುಷ್ಯ ಬರ್ತಾನೆ ಭೂಮಿಗೆ. ಅಲ್ಲೆಲ್ಲಿಯ ಒಂದು ನಾರಿಯ ಮೂಲಕ ನಿಮ್ಮನ್ನು ಪಾಪದಿಂದ ಬಿಡಿಸುವ, ಯೇಸುವಿನ ಹೆಸರಡಿ ಪಾಪದಿಂದ ಬಿಡಿಸಿ ಕಾಯುವ. ಪ್ರೈಸ್ ಅಲ್ಲ. ಈಗ ನೀವು ಎಣಿಸ್ಕೊಳ್ಳಿ, ಯಾರು ಬಾಬಾ ಇಲ್ಲಿ, ಯಾರು ಪವಿತ್ರ ಯಾರೂ ಇಲ್ಲ. ಒಂದೇ ಒಂದು ವ್ಯಕ್ತಿ ನನಗಾಗಿ ಸತ್ತು ಎದ್ದವರು, ಯೇಸು ಮಾತ್ರ. ಅಲ್ಲೆಲ್ಲಿಯ ಅವರ ರಕ್ತದ ಮೂಲಕ ನಮಗೆ
ಬಿಡುಗಡೆ ಇದೆ. ಪಾಪದಿಂದ, ಶಾಪದಿಂದ, ರೋಗದಿಂದ, ನರಕದಿಂದ, ದುಷ್ಟನ ಅಧಿಕಾರದಿಂದ ಬಿಡುಗಡೆ ಇದೆ. ಈಗ ನೋಡಿ, ಈಗ ನಾವು ಮೂಸನ ಹಳೆ ಒಡಂಬಡಿಕೆಯಲ್ಲಿ ತೋರಿಸಿದಂತೆ ಅವರು ಮೂಸನ ಮೂಲಕ ಇಸ್ರಾಯೇಲ್ನವರಿಗೆ ಹೊರಗೆ ತಗೊಂಡು ಬರ್ತಾರೆ. ಸರಿಯಾ? ಹೊರಗೆ ತಗೊಂಡು ಬರುವಾಗ ಫಸ್ಟ್ ಎಂತ ಮಾಡ್ತಾರೆ, ಇವತ್ತು ರಾಷ್ಟ್ರೀಯ ಮರಣದ ದೂತ ಬರ್ತಾನೆ, ಆಗ ನೀವೊಂದು ಕುರಿಯನ್ನು ಕಟ್ ಮಾಡಿ ರಕ್ತವನ್ನು ನಿಮ್ಮ ಬಾಗಿಲಿಗೆ ಹಾಕಿ, ಎಲ್ಲಿ ರಕ್ತ ಕಾಣ್ತದ ಅಲ್ಲಿ ಮರಣದ ದೂತ ಬರುವುದಿಲ್ಲ ಅಂತ. ಸರಿಯಾ? ಅವರೆಲ್ಲ ಊಟ ಮಾಡ್ತಾರೆ, ರಕ್ತವನ್ನು ಮನೆಯವರೆಗೆ ಹಾಕ್ತಾನೆ. ಮರಣ ದೂತ ಬಂದರೆ ಅಲ್ಲಿ ಬರೋದಿಲ್ಲ, ರಕ್ತ ಇದ್ದ ಅಲ್ಲಿ ಬರೋದಿಲ್ಲ, ಸೀದಾ ಹೋಗ್ತಾನೆ, ಬೇರೆ ಎಲ್ಲರೂ ಮಗುವನ್ನು ಕೊಡ್ತಾರೆ. ಆ ರಕ್ತದ ಮೂಲಕ ಹೊರಗೆ ಬಂದರು. ಈಗ ನಾವು ಸ್ವೀಕಾರ ಮಾಡಿದ್ದೇವೆ ಅಂದರೆ ರಕ್ತವನ್ನು ಸ್ವೀಕಾರ ಮಾಡಿದ್ದೇವೆ, ನಾವು ರಕ್ತದ ಮೂಲಕ ನಾವು ಹೊರಗೆ ಬರ್ತಾ ಇದ್ದೇವೆ. ಎಲ್ಲಿ ಕರ್ಕೊಂಡು ಹೋದ್ರು? ಅವರಿಗೆ ಕರ್ಕೊಂಡು ಹೋಗಿ ಸಮುದ್ರ ರೀತಿ ರಸ್ತೆ ಇಲ್ಲ ಅಲ್ಲಿ, ಒಂದು ಅಂಥ ಜಾಗ ಕೊಂಡೋದ್ರು. ಕೇಳಿ, ಬಕ್ಕ ಅಂಥ ಜಾಗ ಕೊಂಡೋದ್ರು. ಆ ಸೈಡ್ನೇ ನೀರಿದೆ, ಈ ಸೈಡ್ನಲ್ಲಿ ಗುಡ್ಡ ಇದೆ. ಬಂದ್ಮನ್ಪ್ಲಿ ರಸ್ತೆ ಇಲ್ಲ ಅವರಿಗೆ. ಆ ರಕ್ತದಿಂದ ಬಂದರು, ಅವರು ರಕ್ತದ ಮೂಲಕ ಪಾಸಾಗಿ ಹೊರಗೆ ಬಂದರು, ನೀರಿನ ಹತ್ತಿರ ಬಂದರು. ರಸ್ತೆ ಇಲ್ಲ ಅವರಿಗೆ ಹೋಗ್ಲಿಕ್ಕೆ. ಆ ಸೈಡ್ ಗುಡ್ಡ ಇದೆ, ಈ ಸೈಡ್ ದುಶ್ಮನ್ ಇದೆ, ಆ ಸೈಡ್ ನೀರಿದೆ. ಅಲ್ಲಲ್ಲಿಯೇ ಆಗ ದೇವರಿಗೆ ಪ್ರಾರ್ಥನೆ, ದೇವರಂತೆ ಮಾಡ್ತಾನೆ, ಈ ಮೇಲೆ ದುಶ್ಮನಿದ್ದೆ ಬರ್ತಾ ಇದ್ದಾನೆ, ಅಲ್ಲಿ ಬೆಂಕಿ ಅಡ್ಡ ಹಾಕಿದೆ ಅವರಿಗೆ. ಹೆದರ್ತಾರೆ ಈಗ, ಅರೆ ಬಾಪ್ರಿ ಅವಾಗ ಬಂದರೆ ಎಲ್ಲ ಕೊಂದಾಗ್ತಾರೆ. ಈಗ ನಮಗೆ ಹೆದರಿಕೆ, ರಸ್ತವೇ ಇಲ್ಲ ಇಲ್ಲಿ. ಮೂಸನಿಗೆ ಅವ್ರು ಗುಣ ಕೊಡ್ತಾರೆ, ಎಂತ ಮಾರ ಎಲ್ಲಿ ಕರ್ಕೊಂಡು ಬಂದ, ಇಲ್ಲಿ ಸಾಯಿಲಿಕ್ಕೆ ಕರ್ಕೊಂಡು ಬಂದ, ಅಲ್ಲಿ ಒಳ್ಳೇದಿತ್ತು ಅಂತ. ಅಲ್ಲಲ್ಲಿ ಹಾಗಾದ್ರೆ ನೋಡಿ, ಇವತ್ತು ನೋಡಿ ದುಶ್ಮನ್ ನೀವು ನಾನು ನೋಡಿದಿಲ್ಲ, ದೇವರ ಹೇಳಿದಾಗ ಅವರು ನೆಲಕ್ಕೆ ಹಾಕ್ತಾರೆ. ಆ ನೀರು 2 ಭಾಗ ಆಗ್ತದೆ, ನೀರಿಂದ ಪಾಸ್ ಆಗ್ತದೆ. ಸರಿಯಾ? ಅದೇ ದೀಕ್ಷಾ ಸ್ಥಾನ ಅಂತ ಬರ್ತಿದೆ, ಓದಿದ್ರಾ? ಅವರಿಗೆ ದೀಕ್ಷಾ ಸ್ಥಾನ ನೀರಿಂದ ಪಾರಾದ ಮೇಲೆ ಎಂತ ಆಗ್ತದೆ, ಅವ್ರಿಗೆ ಇಷ್ಟು ಖುಷಿ ಆಗ್ತದೆ, ಸ್ತುತಿ ಮಾಡಲಿ, ಡ್ಯಾನ್ಸ್ ಮಾಡಲಿ, ಶುರು ಮಾಡಿ ದುಶ್ಮನ್ ನಾಶ ಆಗ್ತದೆ. ಈಗ ಸಹ ನಾವು ಐಗುಪ್ತ ಅಂದರೆ ಈ ಮೂಲಕ ದುಷ್ಟನ ವಶ, ನಾವೆಲ್ಲ ಐಗುಪ್ತದ ಕೈಲಿ ಇದ್ದೆವು. ಅಲ್ಲೆಲ್ಲಿಯ ರಕ್ತದ ಮೂಲಕ ಈಗ ಹೊರಗೆ ಬಂದಿದ್ದೆವು. ಈಗ ಸಹ ನಮಗೊಂದು ಕೊಂಚ ಸರಿಯಾಗಿ ಇದು ಸಿಕ್ಕಲಿಲ್ಲ, ಒಂದು ಸ್ವಲ್ಪ ಭಯ ಇದೆ. ಅಲ್ಲೆಲ್ಲಿಯ ಈಗ ನೀರು ಅಂದರೆ ನಿಮಗೆ ದೀಕ್ಷಾಸ್ಥಾನ, ಅವನ ಅಧಿಕಾರದಿಂದ ನೀವು ಹೊರಗೆ ಬರ್ತೀರ. ಅಲ್ಲೆಲ್ಲಿಯ ದೇವರ ರಾಜ್ಯ ನಾವು ಪ್ರವೇಶ ಆಗ್ತೇವೆ. ಪರಮಾತ್ಮನೊಟ್ಟಿಗೆ ದೇವರ ಸಂಬಂಧ ಉಲ್ಲಾಸ ಪಡ್ತದೆ, ಸಂತೋಷ ಪಡ್ತದೆ, ದೇವರ ಸಂಬಂಧ ಮಜಬೂತಾಗಿ ನಮಗೆ ಸಿಗ್ತದೆ. ಇನ್ನು ಓದುವ ಅಲ್ಲೆಲ್ಲಿ ಪ್ರೈಸ್ ಮತ್ತಾಯ 28 18 ಓದಿ, 18, 19, 20. ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಈಗ ಅಧಿಕಾರ ಯಾರ ಕೈಲಿದೆ? ಯೇಸುವಿನ ಕೈಲಿ ಅಧಿಕಾರ ಇದೆ. ನಾವೆಣಿಸೋದು ಬಿಜೆಪಿ ಕೈಲಿದೆ, ಕಾಂಗ್ರೆಸ್ ಕೈಲಿದೆ. ಯೇಸುವಿನ ಕೈಲಿ ಅಧಿಕಾರ ಇದೆ. ಇದು ಯಾರೇ ಗೌರ್ಮೆಂಟ್ ಬರಲಿ ನಾವು ರೆಸ್ಪೆಕ್ಟ್ ಕೊಡೋದು ಅಗತ್ಯ ಇದೆ. ಕಾರಣ ಏನು? ದೇವರ ಅಧಿಕಾರ ಕೊಡಲಿದೆ, ಅವರಿಗೆ ಅಧಿಕಾರ ಸಿಗಲಿಕ್ಕೆ ಸಾಧ್ಯ ಇಲ್ಲ. ದೇವರು ಕೊಟ್ಟ ಅಧಿಕಾರ. ನಾವು ಒಂದು ಪಾರ್ಟಿ ಅಲ್ಲ, ನಮ್ಮ ಪಾರ್ಟಿ ಅಲ್ಲಿದೆ, ಸ್ವರ್ಗದ ಪಾರ್ಟಿ. ನಮ್ಮ ಪಾರ್ಟಿ ಯಾವಾಗಲೂ ಬದಲಿ ಆಗುದಿಲ್ಲ. ಅಲ್ಲಲ್ಲಿಯಾ ಅವ್ರು ಹೇಳಿದ್ದಾರೆ, ಅಧಿಕಾರ ನಾನು ಕೊಡಲಿದೆ, ಅಧಿಕಾರ ಇರುವುದಿಲ್ಲ. ಯಾರೇ ಅಧಿಕಾರದಲ್ಲಿ ಇರಲಿ ವಿಧೇಯ ಆಗುವುದು ಅಗತ್ಯ ಇದೆ. ಪ್ರೈಸ್ ಅಲ್ಲ. ಅಧಿಕಾರ ಯೇಸು ಬಿಡದೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ನಮ್ಮ ಮೈಕೈ ಮುಟ್ಟಬೇಕಾದ್ರೆ ಯೇಸು ಬಿಡಬೇಕು. ನಾನು ಒಂದು ದಿವಸ ಬೊಂಬೈಲಿ ಹೋಗಿದ್ದೆ, ಒಂದು ಪ್ರಚಾರಕ್ಕೆ ಹೋಗಿದ್ದೆ. ಅದು ಇಲ್ಲಿ ರೇತಿ ಬಂದರಂತ, ಅದು ಭಾಳ ಟಪುರಿಗಳ ಏರಿಯಾ. ಅದು ಅಂದರೆ ಎಲ್ಲ ತಡಿಪಾರಾದವರು ಆ ಗುಡ್ಡೆ ಮೇಲೆ ಮನೆ ಕಟ್ಟ, ದೊಡ್ಡ ಗುಡ್ಡೆ ಅದು. ಒಂದು 1,000-1,500 ಮನೆ ಇದೆ ಅಲ್ಲಿ. ಪ್ರಚಾರ ಮಾಡಲಿ ಹೋಗಿದ್ದೆ. ಹೋಗುವಾಗ ಒಂದು ಹೆಂಗಸರು ನನಗೆ ಕರೀಲಿಕ್ಕೆ ಬಂದರು. ಭಯ, ನಮ್ಮ ಮನೆಗೆ ಬನ್ನಿ, ನನ್ನ ಗಂಡ ಅವನಿಗೆ ಹರ್ನಿ ಆಪರೇಷನ್ ಆಗಿದೆ, ನೋವಿನಿಂದ ಭಯಂಕರ ಇದಾಗ್ತದೆ, ಅದಕ್ಕೆ ಅವ್ರು ಕರೀಲಿಕ್ಕೆ ಬಂದರು. ನಾನು ಹೋದೆ, ನಾವು ಇನ್ನೊಬ್ಬ ಇದ್ದ, ಇಬ್ಬರು ಹೋದೆ. ಹೋಗುವಾಗ ಅವನಿಗೆ ಹರ್ನಿ ಆಪರೇಷನ್ ನೋವಿಂದ ಇದಾಗ್ತಾನೆ. ಅವನಿಗೆ ಮದ್ದು ಕೊಡಲಿಲ್ಲ, ಮದ್ದು ಕೆಲಸ ಮಾಡಲಿಲ್ಲ, ಗೊತ್ತಿಲ್ಲ. ಅಲ್ಲಿ ಒಂದು 10-20 ಜನ ಕೂತಿದ್ದಾರೆ. ಅವಳಿಂದ ಕಂಟ್ರಿ ಮಾಡೋದಲ್ಲಿ ಗುಡ್ಡೆ ಮೇಲೆ ಕಂಟ್ರಿ ಗುಡ್ಲಿಗೆಲ್ಲ ಬಂದಿದ್ದಾರೆ. ಬಂದರೆ ನಾನು ಯೇಸುವಿನ ಬಗ್ಗೆ ಸಂದೇಶ ಕೊಟ್ಟು ಆ ಒಬ್ಬ ಕೂತಿದ್ದಾನೆ. ನನಗಿಂತ ಹೈಟ್ ಒಂದು ದೂರ ಇದ್ದ. ಅವ ಹೇಳುದು, ಇವರು ಚಿಟ್ಟಾರ್ನವರು, ಇವರು ಮೋಸ ಮಾಡುವವರು, ಇವರಿಗೆಂತಕ್ಕೆ ನೀವು ಮನೆಗೆ ಕರ್ಕೊಂಡು ಬಂದಿದ್ದೀನು? ಇವರು ಯೇಸು ಅಂತ ಹೇಳ್ತಾರೆ, ಮತ್ತೆ ಒಂದು ಪೈಸೆ ಕೊಟ್ಬೇಡಿ ಅವರಿಗೆ, ಚಿಟ್ಟಾರ್ನವ್ರು ಮೋಸ ಮಾಡೋದು. ಅವಳು ಹೇಳಿದ್ರು, ನಾನು ಕರ್ಕೊಂಡು ನನ್ನ ಮನೆಗೆ, ನೀವೆಂತಕ್ಕೆ ಬಗ್ಗೆ ಹೇಳಿದ್ದೀನಿ, ನೀನು ಮಾತಾಡ್ಬಿಟ್ಟು ನನ್ನ ಮನೆಗೆ ನಾನು ಬಂದಿದ್ದಾರೆ. ಇಲ್ಲ ನಿನ್ಗೆ ಗೊತ್ತಿಲ್ಲ, ಅವರು ದೇವರಂತೆಲ್ಲ ಮೋಸ ಮಾಡೋ ಜನಗಳು, ಚಿಟ್ಟಾರ್ನವರು. ಒಂದು ಹಣ ಯಾರು ಕೊಡ್ಬೇಡಿ ಇಲ್ಲಿ ಅವನಿಗೆ, ಹಾಗೆ ಹೀಗೆಲ್ಲ. ನಾನು ಅವನಿಗೆಲ್ಲ ಇಲ್ಲಿ ಯೇಸುವಿನ ಬಗ್ಗೆ ಹೇಳಿದೆ, ಅವನಿಗೆ ಪ್ರಾರ್ಥನೆ ಮಾಡಿದರೆ ನನಗೆ ನೋವು ಕಮ್ಮಿ ಆಯಿತು. ಸೈಲೆಂಟ್ ಆದ. ಆಗ ಇವು ಹೇಳಿದ, ತು ಮೇರೆ ಪ್ರಾರ್ಥನೆ ಕರೆಗೆ ಅಂತ ಕೇಳಿದ. जरूर करेगा भैया ಅಂತ ಹೇಳಿದೆ. आपसे भी 2 गुना बेकार आदमी है मैं, यीशु ने मुझे जिंदा रखा, इसके लिए हम जिंदा हो, जरूर मैं आपको प्रार्थना करें. ಈಗ ನನ್ನ ಕೈಯನ್ನು ಹಿಡಿದು ಹಟ್ ಹೀಗೆ ಮಾಡಿದೆ. हमको बेमनी मत दिखाओ, हमको तुम्हारा चिट्ठी मत दिखाओ, ಕೈಯನ್ನು ತೆಗ್ದು ಹೀಗೆ ಮಾಡಿದ. ಧನ್ಯವಾದ ದೇಶ ಅಂತ ಹೇಳಿದೆ.
ಅದರ ಮೇಲೆ ಅವನೊಟ್ಟಿಗೆ ಚೇಲ ಒಬ್ಬ ಇದ್ದಾನಲ್ಲ. ಆಗ ರಾತ್ರಿ ಆಗಿದೆ, 6:30 ಊಟ ಕತ್ತಲಾಗಿದೆ. ಚೇಲ ಕೇಳುದು, ಇವೊಬ್ಬ ಹೊರಗೆ ಬರಲಿ ಮತ್ತೆ ನೋಡುವ ಇವನಿಗೆ, ಹೋಗೋಣ ಅಂತ ಸೀದಾ ಹೊರಗೆ ಹೋದ್ರು. ಹೊರಗೆ ಇವಳ ಹತ್ರ ನನ್ನೆಲ್ಲ ಮಾತಾಡಿ ಬರುವಾಗ ಅವಳು ಹೇಳಿದ್ರು, ಭೈ ಓವನ ಏರಿಯಾಗೆ ಗುಂಡ आप लोग जाने के टाइम संभालो, ನೀವು ಹೋಗುವಾಗ ಸ್ವಲ್ಪ ಜಾಗ್ರತೆಯಲ್ಲಿ ಹೋಗಿ, ಈ ಏರಿಯಾದ ಗುಂಡಾವ ಅಂತ ಹೇಳು. ನಾನು ಹೇಳಿದ್ದೆ, ಅಮ್ಮ ನಾನು ಸೃಷ್ಟಿಕರ್ತನ ಸಂದೇಶ ತಗೊಂಡು ಭೂಲೋಕ ಪರಲೋಕ ದೇವರ ಸಂದೇಶ ತಗೊಂಡು ಬಂದರೆ ಅವ್ರು ಬಿಡ್ಲಂದು ಎಲೆ ಅಲ್ಲಾಡಲಿಕ್ಕೆ ಸಾಧ್ಯ ಇಲ್ಲ. ಅವಾಗ ಗುಂಡಂದ್ರೆ ನಾವು ಕೈ ಎತ್ತಬೇಕಾದ್ರೆ ಅವ್ರು ಶಕ್ತಿ ಕೊಡಬೇಕು, ಇಲ್ಲಾಂದ್ರೆ ಅವಾಗ ಎತ್ತಲಿಕ್ಕೆ ಸಾಧ್ಯ ಇಲ್ಲ. ಏನು ಚಿಂತೆ ಮಾಡೋದು ಬೇಡ, ಬೆಲ್ಕೊಂಡು ಚಿಂತೆ ಮಾಡಬೇಡ ಅಂತ ಹೇಳಿದ್ರು. ಆಮೇಲೆ ನಾವು ಬಂದೆ. ಬರುವಾಗ ಅವ ಕಳ್ಳಿನ ಮೇಲೆ ಕೂತಿದ್ದಾನೆ, ದೊಡ್ಡ ಕಳ್ಳಿನ ಮೇಲೆ ಕೂತಿದ್ದಾನೆ. ಕೂತು ಸಿಗರೇಟ್ ಹೇಳ್ಕೊಂಡು ಹೀಗೆ ಮಾಡ್ತಿದ್ದ. ಅವ್ರ ಎದುರಿಗೆ ಸೀದಾ ಬಂದೆ, ಹೊರಗೆ ಬಂದೆ. ಏನು ಹಳ್ಳಾಡಲಿಲ್ಲ ಅಲ್ಲಿದ್ದ. ಇನ್ನೊಂದು ವಾರ ಆ ಸೈಡಿಗೆ ಹೋಗುವಾಗ ಒಂದು ಪೊಲೀಸ್ನವರು ಕರೆದ್ರು ನನಗೆ. ಅವರಿಗೆ ಸೊಂಟ ನೋವು ಅಂತ ಎಷ್ಟು ಖರ್ಚು ಮಾಡಿ ಗುಣ ಆಗಲಿಕ್ಕಂತೆ ಅದಕ್ಕೆ ಕರೆದು ನಾನು ಅವರಿಗೆ ಸಂದೇಶ ಕೊಟ್ಟು ಪ್ರಾರ್ಥನೆ ಮಾಡುವಾಗ ಒಂದು ಪ್ರಾಯದವರು ಕೈ ಇಟ್ಟು ಕೂತು ಹೀಗೆ ಕೈ ಮುಗಿದು ಹೊರಗೆ ನಿಂತಿದ್ದಾರೆ, ಕಣ್ಣಲ್ಲಿ ನೀರು ಬಿಡ್ತಾ ಉಂಟು. ನಾನು ಕೇಳಿದೆ, ಏನು ಸರ್ ಅಂತ ಕೇಳಿದೆ. ನಮ್ಮದು ತಪ್ಪಾಯಿತು, ನಮಗೆ ಕ್ಷಮೆ ಮಾಡಿ ಅಂತ ಹೇಳಿ. ಏನು ಸರ್ ಇಂತ ಅಲ್ಲ, ನನ್ನ ಮಗ ನಿಮ್ಮ ಹತ್ರ ಅವತ್ತು ಮಾತಾಡಿದ ವಿರೋಧ ಮಾತಾಡಿದ. ಆ ದಿವಸ ಹೋಗಿ ಮಲಗಿದ ಹೇಳಿಲ್ಲಂತೆ, ಜ್ವರ ಭಯಂಕರ ಜ್ವರ, ಹೇಳುವುದಿಲ್ಲ, ನೀವು ನಮ್ಮ ಮನೆಗೆ ಬರಬೇಕಂತ ಗೊತ್ತಾಯ್ತಲ್ಲ. ಅದಕ್ಕೆ ನಾನು ಹೋಗ್ಲಿಕ್ಕೆ ಹೊರಡ ಪೈದಾತ್ ಮಾಡಿದರೆ ಹೋಗೋದು ಬೇಡ ಹಾಗೆ ನಾನು ಹೇಳಿದೆ, ಇಲ್ಲ ಸರ್ ನನಗೆ ಬರಲಿಕ್ಕೆ ಆಗೋದಿಲ್ಲ ನಿಮ್ಮ ಮನೆಗೆ. ಅಲ್ಲ, ನೀವು ಹೇಳಿದ್ರಿ ಎಲ್ಲರಿಗೂ ಪ್ರಾರ್ಥನೆ ದೇವರು ಪ್ರೀತಿ ಮಾಡ್ತಾನೆ, ನನ್ನ ಮಗನಿಗೆ ಮಾತ್ರ ಮಾಡೋದಿಲ್ಲ ಕೇಳಿದರು. ನೀವು ಹೇಳಿದ್ರಿ ಎಲ್ಲರಿಗೂ ಪ್ರಾರ್ಥನೆ ದೇವರು ಪ್ರೀತಿ ಮಾಡ್ತಾನೆ ಅಂತ, ನನ್ನ ಮಗನಿಗೆ ಮಾತ್ರ ಮಾಡೋದಿಲ್ಲ ಕೇಳಿದರು. ಎಷ್ಟು ಹೇಳಿದ್ರು, ಅವನಿಗೆ ಹೇಳು ಪ್ರೀತಿ ಮಾಡ್ತೇನೆ ಅದಕ್ಕೆ ಪೆಟ್ಟು ಕೊಟ್ಟಿದ್ದೇನೆ ಅಂತ ಹೇಳಿದ್ರು. ವಾಕ್ಯದಲ್ಲಿ ಬರ್ತದೆ, ಯಾರನ್ನು ಪ್ರೀತಿಸ್ತೇನೋ ಅವನಿಗೆ ಹೊಡಿತೇನೆ ಅಂತ. ಹೇಳಿದ್ರೆ ನಾನು ಅವನಿಗೆ ಪ್ರೀತಿ ಮಾಡ್ತೇನೆ ಅದಕ್ಕೆ ಪೆಟ್ಟು. ಇವು ಗೊತ್ತಾಗ್ತದೆ ಅವನಿಗೆ ಯಾರೊಬ್ಬರು ಇದ್ದಾರೆ ಅಲ್ಲಲ್ಲಿ, ಅವರ ವಿರೋಧ ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ಲಲ್ಲಿಯ. ಅಲ್ಲ, ನೀವು ಬಂದು ನನ್ನ ಮನೆಗೆ ಕಾಲಿಡಬೇಕು. ನಾನು ಹೇಳಿದೆ, ನಿಮ್ಮ ಮಗಾದ ಅಷ್ಟು ಮರ್ಯಾದಿದೆ, ಅದನ್ನೆಲ್ಲ ಬಿಟ್ಟ ಮನುಷ್ಯ ನಾನು ನಿಮ್ಮ ಮನೆಗೆ ಬಂದು ಏನು ಸಿಕ್ಕುದಿಲ್ಲ, ಏಸು ಬರ್ಬೇಕು ನೀವು ಅಲ್ಲಲ್ಲಿಯ. ಅಲ್ಲ, ನೀವು ಬರಲೇಬೇಕು. ನೀವು ನನ್ನ ಒಟ್ಟಿಗೆ ಸ್ವಲ್ಪ ದಾಕ್ಷಿಣ್ಯದವರು. ಅವ್ರು ಹೇಳಿದ್ರೆ, ಇಷ್ಟು ಪ್ರಾಯದವರು ಹೋಗುವ ನೋಡು, ಏಸು ಬೇಡ ಅಂದ ಮೇಲೆ ನಾವು ಹೋಗಿ ಯಾರು ಅವ್ರೇನು ಸರ್ ನಾವು ಸ್ಪೆಷಲ್ ಜನ ಅಂತ. ಅವನ ಮಗನೇ ಜೀವನಕ್ಕಿಂತ ಕಡೆ ಜೀವನ ನಮ್ದಂತ ಗೊತ್ತಿಲ್ಲ. ನಮ್ಮೊಳಗೆ ಏಸು ಸರ್, ಅದಕ್ಕೆ ನಾವು ಇದ್ದೇವೆ, ಅದು ಬೇಡ ಅಲ್ಲ ಬರಲೇಬೇಕಂತ. ಆಗ ಹೋಗಿವರು ಮನೆಯವರೆಗೆ ಹೋಗಿ, ನಾವು ಇಲ್ಲಿಂದ ಅಲ್ಲಿವರೆಗೆ ಹೋಗಲಿಲ್ಲ, ಪೂರ ಕರೆಂಟ್ ಹೋಗಿ, ರಾತ್ರಿ ಕರೆಂಟ್ ಹೋಗಿ ಎಲ್ಲ ಕತ್ತಲೆ ಆಯಿತು. ಆಗ ನಾನು ಹೇಳಿದ್ದು, ನೋಡು ಇದು ದೇವರ ಕೆಲಸ, ದೇವರು ಹೋಗೋದು ಬೇಡ ಅಂದರೆ ಬೇಡ, ನಾನು ಬಂದು ಏನು ಸಿಕ್ಕಿದ್ದು ಮತ್ತೆ ಹೇಳಿದ. ಇಲ್ಲ, ನಿಮಗೆ ಹಣ ಕೊಡಲಿ, ಅವ ಏನು 2 ನಂಬರ್ ವ್ಯಾಪಾರ ಮಾಡೋದಂತ ಕಾಣ್ತದೆ, ನಿಮಗೆ ಹಣ ಕೊಡಲಿಕ್ಕೆ ನನಗೆ ಮನಸ್ಸುಂಟು, ನೀವು ಹಣ ತಗೊಂಡು. ಇಲ್ಲ, ದೇವರು ಹೇಳಿದ್ದಾರೆ ಫ್ರೀ ಕೊಟ್ಟಿದ್ದೇನೆ, ಫ್ರೀ ಕೊಡ್ಲಿಕ್ಕೆ ಹೇಳಿದ್ದಾರೆ. ಅಲ್ಲ, ನನಗೆ ದೇವರು ಹೇಳಿದರೆ ಕೊಡಲಿಕ್ಕೆ, ನಿಮಗೆ ಕೊಡ್ಲಿಕ್ಕೆ ಹೇಳಿದ್ರೆ ಎಲ್ಲಿ ಕೊಡ್ಬೇಕಂತ ಕೇಳಿ ಅವರಿಗೆ. ನೀವು ಕೊಡ್ಲಿಕ್ಕೆ ಹೇಳಿದವರು ತಗೊಳ್ಳಿಗೂ ಸಹ ಹೇಳ್ತಾರೆ, ಇಬ್ಬರ ಹತ್ರ ಮಾತಾಡ್ತಾರಲ್ಲ. ಇದು ಪಿಟರ್ ಹತ್ರ ಮಾತಾಡಿದ್ರು, ಬರುವ ಹತ್ರ ಮಾತಾಡಿ ಇಲ್ಲ ಪಿಟರ್ಗೆ ಹೇಳಿದ್ರು, ಅಲ್ಲಿ ಕಳಿಸಿದ್ರೆ ಅವರೊಟ್ಟಿಗೆ ಹೋಗಂತ. ಇಬ್ಬರ ಹತ್ರ ಮಾತಾಡಿದ್ರು, ಒಬ್ಬರ ಹತ್ರ ಮಾತಾಡೋದಿಲ್ಲ. ನನಗೆ ತಗೊಳ್ಳಿಕ್ಕೆ ಹೇಳಿಲ್ಲ, ನಿನಗೆ ಕೊಡ್ಲಿಕ್ಕೆ ಹೇಳಿದ್ರೆ ಎಲ್ಲಿ ಕೊಡ್ಬೇಕಂತ ಕೇಳಿಕೊಡು, ನನಗೆ ತಗೊಳ್ಳಿಲ್ಲ ಅಂತ. ಹಾಗೆ ದೇವರು ನಮ್ಮೊಟ್ಟಿಗಿದ್ದರೆ ನಮಗೆ ಯಾರಿಗೂ ಎದುರಿ ಆಗುತ್ತೆ, ಮಾನ ಕೊಡ್ತೇವೆ, ಮರ್ಯಾದೆ ಕೊಡ್ತೇವೆ. ಸೃಷ್ಟಿಕರ್ತ ಪರಮಾತ್ಮನ ವಾಕ್ಯ ನಮ್ಮಲ್ಲಿದೆ ಅಲ್ಲೆಲ್ಲಿಯ, ಅವರ ಆತ್ಮ ನಮ್ಮಲ್ಲಿದೆ, ಅವರ ಆತ್ಮ ನಮ್ಮಲ್ಲಿ ವಾಸಾಡ್ತಾ ತಿರುಗಾಡ್ತದೆ. ಪ್ರೈಸ್ ಅಲ್ಲ. ನಮಗೆ ಹೇಳಿದ್ರೆ ನನ್ನ ಜನ ಜ್ಞಾನವಿಲ್ಲದೆ ನಾಶ ಆಗ್ತಾರೆ, ಅವರ ತಿಳುವಳಿಕೆ ಇಲ್ಲದೆ. ನಾವು ಹೇಳ್ತೀವಿ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಕೈ ಎತ್ತಬೇಕಾದ್ರೆ ಶಕ್ತಿ ಅವ್ರು ಕೊಡಬೇಕು. ಒಂದಿಲ್ಲ ಅವರ ಹೆಸರಲ್ಲಿ ನೀವು ಪೆಟ್ಟು ತಿಂದ್ರೆ ಅಂದರೆ ಅದರಷ್ಟು ಭಾಗ್ಯ ಬೇರೆ ಯಾವುದಿಲ್ಲ. ಯೇಸುವಿನ ಹೆಸರಿನಲ್ಲಿ ಎಲ್ಲರಿಗೂ ಸಿಕ್ಕುದಿಲ್ಲ ಪೆಟ್ಟು ತಿನ್ಲಿಕ್ಕೆ ಅಲ್ಲಲ್ಲಿಯ. ಸಿಕ್ಕಿದ್ರೆ ಅದು ಭಾಗ್ಯ, ಅದು ಪ್ರೈಸ್ ಅಲ್ಲ. ಮತ್ತೆ ಎದುರು ಇದೆ ಅಂತಕ್ಕೆ ಮರಣ ಪಾರ ಆಗಿದೆ. ಎಲ್ಲಿಗೆ ಮರಣಕ್ಕೆ? ಪೌಲ ಹೇಳಿದಾಗೆ ಪರಲೋಕನ ಜಾಗ ಅಲ್ಲಿದ್ದರೆ ನನಗೆ ಸುಖ ಖುಷಿ, ನನಗೆ ಇಲ್ಲಿದ್ದರೆ ಸಾಕ್ಷಿ ಕೊಡ್ತಾ ಜೀವನ ಮಾಡ್ತೇನೆ ಅಲ್ಲಲ್ಲಿಯ. ಮರಣಕ್ಕೆ ಭಯಪಡಾಗತ್ತಿಲ್ಲ, ಮರಣದ ಪಾರಾಗಿ ಜೀವಸಕ್ಕೆ ಪ್ರವೇಶ ಆಗೇ ಆಗಿದೆ ನಮಗೆ. ಪ್ರೈಸ್ ಅಲ್ಲ. ಅಲ್ಲಲ್ಲಿಯ ಅಲ್ಲ, ಈ ಶರೀರ ಸಿಕ್ಕಿದ ಕೂಡಲೇ ಹೋದ ಕೂಡಲೇ ಹೊಸ ಶರೀರಕ್ಕೆ ಎಂಟ್ರಿ ಆಗ್ತೇನೆ. ಈಗ ನೋಡಿ, ಇಲ್ಲಿ ಭೂಮಿಯಲ್ಲಿ ಹೇಗೆ ಶರೀರ ಇದೆ, ಹೊಸ ಪರಲೋಕದ ಶರೀರ ಬೇರೆ ಉಂಟು. ಭೂಮಿದ ಶರೀರ ಬೇರೆ, ಪರಲೋಕದ ಶರೀರ ಬೇರೆ ಅಲ್ಲಲ್ಲಿಯ. ಮೂಸ ಇದ್ರಲ್ಲ, ಮೋಜೆಸ್ ಅವರಿಗೆ ನೋಡಿ ಹೊಸ ಶರೀರ ಸಿಕ್ಕಾಗಿದೆ, ಅವ್ರು ನೋಡಿದ್ರಲ್ಲ ಯೇಸುನೊಟ್ಟಿಗೆ. ಮೂಸಾಗೆ ನೋಡಿದ್ರು, ಎಲಿಯನಿಗೆ ನೋಡಿದ್ರು, ಅವ್ರು ಯಾವ ಶರೀರದಲ್ಲಿ ನೋಡಿದವರು ಅಲ್ಲಲ್ಲಿಯ ಹೊಸ ಶರೀರ. ಅವ್ರು ಮೂಸನಿಗೆ ಅವರು ಭೂಲೋಕದ ರಾಜನ ಕೈಯಲ್ಲಿ ಅಡಿಯಲ್ಲಿ ಅವರು ಇದ್ರು, ಅವರು ಸಾಕಿದ್ರು. ಅವರಿಗೆ ಇಡೀ ಭೂಲೋಕದ ರಾಜ ಆಗ್ಬೋದಿತ್ತು ಅವರಿಗೆ ಅಲ್ಲ. ಆ ದೇಶದವರು ಇಡೀ ಭೂಲೋಕ ನಡೆಸಿದ್ರು. ಅವರು ಅಲ್ಲಿ ಅಷ್ಟು ದೊಡ್ಡ ಅಧಿಕಾರ ಬಿಟ್ಟು ಅವರು ಕುರಿ ಮೇಯಿಸಲಿಗೆ ಹೋದ್ರು. ಕಾರಣ ಏನು? ಅನಂತ ಕಾಲದ ರಾಜ್ಯ ಕಂಡಿದೆ ಅವರಿಗೆ ಅಲ್ಲಲ್ಲಿಯ. ಇದು 70 ವರ್ಷ ರಾಜ ಆಗೋದು ಒಳ್ಳೆದು, ಅನಂತ ಕಾಲದಲ್ಲಿ ಅವರೊಟ್ಟಿಗೆ ಇರೋದು ಪ್ರೈಸ್ ಅಲ್ಲ. ಕುರಿ ಮೇಯಿಸಲಿಗೆ ಯಾರು ಹೋಗ್ತಾರೆ ಮರೆ? ಭೂಲೋಕದ ರಾಜ್ಯ ಆಗೋದು ಬಿಟ್ಟು ಕುರಿ ಮೇಯಿಸಲಿಗೆ ಹೋಗ್ತಾರೆ ಅಂದರೆ ಅವ್ರು ಎಂತ ನೋಡಿದ್ದಾರೆ ಅಂತ ನೆನೆಸ್ಕೊಳ್ಳಿ. ಅಲ್ಲಿ ಬರ್ತಾರೆ, ಅವರು ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಬರ್ತದೆ ಅಲ್ಲಲ್ಲಿಯ. ನಮ್ಮ ಕಣ್ಣು ಅಲ್ಲಿದ್ದಿರಬೇಕು, ಪರಲೋಕದ್ದು ಅಲ್ಲಿ ಸಿಕ್ಕಿದೆ ನನಗೆ, ನನ್ನ ಹೆಸರು ಪಟ್ಟು ಸತ್ರು ಪೌಲ ಹೇಳಿದರೆ ಮರಣ ನನಗೆ ಲಾಭ. ಸರಳದಿದ್ದರೆ ಯೇಸುವಿನ ಸಾಕ್ಷಿ ಕೊಡ್ತೇನೆ ಪ್ರೈಸ್ ಅಲ್ಲ ಅಲ್ಲಲ್ಲಿಯ. ನಾವು ಕಿರಿಯಾಕೆ ಕೊಳ್ಳಲ್ಪಟ್ಟವ್ರು, ನಾವು ಸ್ವಂತ ಸೊತ್ತಲ್ಲ
ಯೇಸು ಬೆಲೆ ಕೊಟ್ಟು ಮರಣದಿಂದ ಬಿಡಿಸಿದ್ದಾರೆ, ನರಕದಿಂದ ಬಿಡಿಸಿ ಸೈತಾನ ಅಧಿಕಾರನ ಬಿಡುಗಡೆ ಮಾಡಿದ್ದಾರೆ. ಪ್ರೈಸ್ ಅಲ್ಲ, ಅಲ್ಲೆಲ್ಲಿಯ ಪ್ರೈಸ್ ಅಲ್ಲ. ಅದರ ಮೇಲೆ ನಾವೀಗ ಮತ್ತೆ ಓದ್ತಿದ್ದೇವಲ್ಲ 18, 19, 20. ಆದುದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ಆಜ್ಞಾಪಿಸಿದನ್ನು ಉಪದೇಶ ಮಾಡಿ ಕಾಪಾಡಿಕೊಳ್ಳಿಕ್ಕೆ. ಪ್ರೈಸ್ ಅಲ್ಲ. ಯೇಸು ಮೂರ್ತಿ ಅಲ್ಲ, ಯೇಸು ಫೋಟೋ ಅಲ್ಲ, ಮೂರ್ತಿ ಅಲ್ಲ, ಅವರ ಆತ್ಮ. ಯೇಸು ನೋಡಿ ಜೀವಂತ ಆದ್ಮೇಲೆ ಅವ್ರ ಶಿಷ್ಯನಿಗೆ ಗೊತ್ತಾಗ್ಲಿಲ್ಲ ಅವ್ರದ್ದು. ಕಾರಣ ಏನು? ಅವ್ರು ಹಾಗೆ ಸಿಕ್ಕಿ ಒಬ್ಬೊಬ್ಬರು ಒಂದೊಂದು ರೂಪದಲ್ಲಿ ಕಾಣ್ರು ಅವರಿಗೆ. ಒಬ್ಬ ಮಾಳಿ ಅಂತ ಹೇಳ್ತಾನೆ, ಒಬ್ಬ ದಾರಿ ನಡೆಯೋ ಅಂತ ಹೇಳ್ತಾನೆ. ಅಂದರೆ ಅವರು ಮೂರ್ತಿ ಅಲ್ಲ, ದೇವರು ಪರಮಾತ್ಮ, ಆತ್ಮ. ಅವರು ಯಾವ ರೂಪವನ್ನು ಮಾಡಿಕೊಳ್ಳಬಾರ್ದು, ದೇವರಂದು ಯಾವ ರೂಪವನ್ನು ಮಾಡಿಕೊಳ್ಳಬಾರ್ದು ಅಂತ ಹೇಳ್ತಾರೆ. ರೈಟ್ ಅಲ್ಲ. ದೇವರ ಆತ್ಮ, ಅವ್ರು ಜೀವಂತ ಇದ್ದಾರೆ, ಅವ್ರು ನಮ್ಮೊಳಗೆ ವಾಸ ಮಾಡಲಿಕ್ಕೆ ಬರ್ತಾರೆ, ಅವ್ರು ನಮ್ಮ ಹತ್ರ ಮಾತಾಡ್ತಾರೆ, ಸಂಬಂಧ ಇಡ್ತಾರೆ. ಅದಕ್ಕೆ ದೇವರಂತೇಳಿ ಯಾವ ಮೂರ್ತಿಯನ್ನು ಮಾಡಿಕೊಳ್ಬಾರ್ದು. ದೇವ್ರ ಹತ್ರ ನಾನು ನಿಮಗೊಂದು ಬೀಜ ಕೊಡ್ತೇನೆ, ಅದನ್ನು ನೀವು ಭೂಮಿಗೆ ಹಾಕ್ತೀರಿ, ಅದರ ಮೇಲೆ ನಾನು ಮಳೆ ಕೊಡ್ತೇನೆ, ದೊಡ್ಡ ಮರ ಮಾಡ್ತೇನೆ. ಮರ ಮಾಡಿದ ಮೇಲೆ ನೀವು ಅದನ್ನು ಕಟ್ ಮಾಡಿ ಆಚಾರಿಗೆ ಹೇಳ್ತೇನೆ, ಅರ್ಧ ದೇವರು ಮಾಡಿಕೊಟ್ಟು ಅಂತ. ಅವ ಕಟ್ ಮಾಡಿ ತುಂಡು ಮಾಡಿ ಮೂಗು, ಬೈ, ಕೈ ಕಾಲು ಕೆಳಗೆ ನಾಲ್ಕಲ್ಲೇ ಹೇಳ್ತೇನೆ ಸ್ವಲ್ಪ ಎದಿರಲಿ ಅಂತ. ಕೈ ಕಾಲು ಮೂಗೆಲ್ಲ ಮಾಡಿ ಪೈಂಟ್ ಹೊಡೆದು ಆಣಿ ಹೊಡೆದು ನಿಲ್ಲಿಸ್ತಾರೆ. ಮತ್ತು ದೇವರೇ ನನಗೆ ಕಾಪಾಡಿ ಹೇಳ್ತಾರೆ. ದಿಲ್ಲಿಗೆ ಆಣಿಬೇಕು ಅಂತ ಹೇಳ್ತಾರೆ. ದೇವರೇ ನನ್ನನ್ನು ಕಾಪಾಡಿ ಹೇಳ್ತಾರೆ. ಕಣ್ಣುಂಟು ಕಾಣುವುದಿಲ್ಲ, ಕಿವಿಯುಂಟು ಕೇಳುವುದಿಲ್ಲ, ಮೂಗುಂಟು ಶ್ವಾಸ ಇಲ್ಲ, ಬಾಯುಂಟು ಶಬ್ದ ಇಲ್ಲ, ಕಾಲುಂಟು ನಡಿಲಿಕ್ಕೆ ಆಗುದಿಲ್ಲ, ಕೈಯುಂಟು ಸ್ಪರ್ಶ ಮಾಡ್ಲಿಕ್ಕೆ ಆಗುದಿಲ್ಲ, ಅದನ್ನ ಬಚಾವಳಿ ಸಾಧ್ಯ ಉಂಟ ಕೇಳ್ತಾರೆ. ಅಲ್ಲಲ್ಲಿಯ ಪರಮಾತ್ಮ ಜೀವನ ಅವರ ಸ್ವರೂಪದಲ್ಲಿ ನಮ್ಮನ್ನು ಉಂಟು ಮಾಡಿದ್ದಾರೆ. ಅವ್ರಿಗೆ ಕಣ್ಣು ಉಂಟು, ಕಿವಿ ಉಂಟು, ಎಲ್ಲ ಉಂಟು, ಮಾತಾಡ್ತಾರೆ ಅವರು. ನಾನು ಒಂದು ದಿವಸ ಭೂಮಿಯಲ್ಲಿರುವಾಗ ನನಗೆ ಜ್ವರ ಬಂತು. ಯೇಸು ಸ್ವೀಕಾರ ಮಾಡಿದ ಮೇಲೆ ಭಯಂಕರ ಜ್ವರ ಬಂತು. ಜ್ವರ ಅಂದರೆ ಉಂಟಲ್ಲ, ಇಷ್ಟು ಜ್ವರ, ನನಗೆ ಕಾಣುವುದಿಲ್ಲ, ನಡಿಲಿಕ್ಕೆ ಕಾಣುವುದಿಲ್ಲ, ಏಳಿಗೆ ಕಾಣುವುದಿಲ್ಲ, ಎಂತ ಕಾಣುದು, ಅಷ್ಟು ಜಾಸ್ತಿ ಆಯಿತು. ನಾನು ಹೇಳ್ತೇನೆ, ನನ್ನ ಪಾಸ್ಟರ್ ಬಂದು ಪ್ರಾರ್ಥನೆ ಮಾಡಿದರು, ಏನೂ ಗುಣ ಆಗಲಿಲ್ಲ, ಭಯಂಕರ ಜ್ವರ ಆಯಿತು. ಆಯಿತು, ಖತಮ್ ಆಯ್ತು, ನಂದು ಇನ್ನೂ ಸಾಯ್ತೇನೆ ಅಂತೇಳಿ. ಹಾಗೆ ಆಯಿತು, ನನಗೆ ಇನ್ನೂ ಬದುಕುವುದಿಲ್ಲ ನಾನಂತ. ಮತ್ತು ಲಾಸ್ಟಿಗೆ ರಾತ್ರಿಗೆ ಒಂದು ಮಾತು ಹೇಳಿದೆ ದೇವರಿಗೆ, ಸ್ವಾಮಿ ನೀವು ಎಂತ ಕೇಳಿದ್ದು ನನ್ನ ಬಾಸುಂಡಿಯಿಂದ ಗುಣ ಆಯ್ತಂತ? ನೀವು ಹಾಗೆ ಹೇಳಿದ್ರಿಂದ ನಾವು ನಂಬುದಲ್ಲ, ಗುಣ ಮಾಡಿದ್ದೀರಿ ನೀವು ಅಂತ. ಇಲ್ಲಾಂದರೆ ನಾವು ಯಾರಾದರೂ ಮದ್ದು ಇದೇನೋ ಮಾಡ್ತೀವಿ, ಎಷ್ಟು ಜನ ನಂಬ್ತಾರೆ. ನೀವು ಎಂತ ಕೇಳಿದ್ದು? ಅದು ನಾನು ಸತ್ತು ಬಂದರೆ ನಿಮಗೆ ಒಂದು ಪ್ರಶ್ನೆ ಮಾಡ್ತೇನೆ, ನೀವೆಂತ ಕೇಳಿದ್ದು ನನ್ನ ಗಾಯದಿಂದ ನಿಮ್ಗೆ ಗುಣ ಆಗಿದೆ ಅಂತ ಹೇಳಿ ಮಲಗಿದ್ದೆ ಮನೆ. ರಾತ್ರಿ ಒಂದು 1-2 ಗಂಟೆ ಆಗ್ಬೋದು. ಯೇಸು ಮಾತಾಡಿದ್ರು. ಹೇಗೆ ಹೇಳಿದ್ರು ಗೊತ್ತುಂಟ? ನಾನು ಹೇಳಿದವನು ಯಾರು ಗೊತ್ತಾ ನಿಮಗೆ ಅಂತ. ಇಷ್ಟೇ ಕೇಳಿದ ಮರೆ ಜ್ವರ ಬಿಟ್ಟು ಹೋಗಿದೆ, ಕಂಜೂರಿ ಬಿಟ್ಟು ಹೋಗಿದೆ, ಮುಖದಲ್ಲಿ ಇಷ್ಟು ಪ್ರಕಾಶ ಬಂದಿದ್ದ ನನಗೆ ಗೊತ್ತಿಲ್ಲ. ಬೆಳಿಗ್ಗೆ ಎತ್ತು ಉಂಟಲ್ಲ, ಇಷ್ಟು ತಾಕತ್ತು ತುಂಬಿದೆ. ನಾವು ಪಾಸ್ಟರ್ ಫೋನ್ ಮಾಡ್ತಿದ್ದರು, ನಾನು ಸೀರಿಯಸ್ ಆಗಿದ್ದೇನೆ ಅಂತ. ಸೆಟ್ರೆ ಎಂಚಲ್ಲಾರು ಎಂಚೊಲ್ಲರು ನಾನು ಪನ್ಪೂಜೆ ನಾನು ಪೂರ್ಣ ಗೊತ್ತಾಗ ಅರೆ ಹೇಗೆ ಉಂಟಲ್ಲ ಒಂದು ಜಂಡು ಸತ್ತವು, ನಿಲ್ಲಿಗೆ ಆಗ್ತಿರ್ಲಿಲ್ಲ, ನಾನು ಗೋಡೆ ಹಿಡ್ದಿತ್ತು. ಹೌದಾ? ಹೌದು, ನಮಗೊಂದು ಪ್ರಚಾರ ಹೋಗಿ ಬರ್ತೀನಿ. ನಾನು ಬರ್ತೇನೆ ಅಂದೆ. ನೀವು ಆಗ ನಡಿಲಿಕ್ಕೆ ನೋಡಿ ನಾನು ಓಡಿಬೇಕಾದ್ರೆ ಬರ್ತೇನೆ ಅಂದೆ. ಮರುದಿವ್ಸ ನಾವು ಒಂದು ಪ್ರಚಾರ ಹೋಗ್ಲಿಕ್ಕೆ ಒಂದು ಮನೆಗೆ, ಅಲ್ಲಿ ನ್ಯೂ ಲೈಫ್ದು ಜನಗಳು ಎಲ್ಲರೂ ಮನೆಯಲ್ಲಿ ಬಿಲಿವರ್ಸ್. ಒಂದು ಅವ್ರ ಅಂಕಲ್, ಅವರಿಗೆ 87 ವರ್ಷ ಪ್ರಾಯ. ಅವರು ಬಿಲೀವ್ ಮಾಡಲೇ ಇಲ್ಲ. ಎಲ್ಲ ಫೋಟೋಸ್ ತುಂಬಿದೆ, ಮಾಲೆ ಫೋಟೋ ಬಿಟ್ಟು ತುಂಬಿದೆ. ಅವ್ರ ರೂಮಿಗೆ ಯಾರು ಹೋಗ್ಲಿಕ್ಕಿಲ್ಲ ಅಂತ, ಅಷ್ಟು ಅವರು ಸ್ಟಿಕ್ ಜನ. ಆ ದಿವಸ ನಾವು ಅವರಿಗೆ ಟೆಸ್ಟ್ ಮನೆ ಕೊಟ್ಟು ಹೋಗಿದ್ದೆ. ಅವರು ಪ್ರಚಾರ ಮಾಡಿದರು. ಪ್ರಚಾರ ಮಾಡಿದ ಮೇಲೆ ನಾನೇನು ಸಾಕ್ಷಿ ಕೊಟ್ಟೆ. ಯೇಸು ನನಗೆ ಹೇಗಿತ್ತು, ಯಮನದ ಬಾಯಿಯಲ್ಲಿದ್ದು ನನಗೆ ಬಿಡುಗಡೆ ಮಾಡಿದರು, ಏನು ಯೇಸು ಎಂತಕ್ಕೆ ಬಂದಿಲ್ಲ ಸಾಕ್ಷಿ. ಅವರು ಆ ದಿವಸ ಸ್ವೀಕಾರ ಮಾಡಿದರು. ಸ್ವೀಕಾರ ಮಾಡಿದ ಅಲ್ಲಿ ಮನೆಯವರೆಲ್ಲ ಇಷ್ಟು ಖುಷಿಯಾದರು ಮಾರ್ರೆ. ಅವ್ರು ಕರೋಡ್ಪತಿಗಳವರು, ಇಷ್ಟು ಖುಷಿ ಆಯಿತು ಹೇಳಿದರು. ಹಾಗೆ ನನ್ನ ಮನೆಯಿಂದ ಹೊರಗೆ ಆಗಿದ್ದರು. ನನಗೆ ಮನೆಯಿಂದ ಹೊರಗೆ ಆಗಿದೆ ಅಂತ ಗೊತ್ತಿಲ್ಲ. ನಾವು ಸೆಟ್ರ್ ಅವರಲ್ಲ, ಮನೆಯಲ್ಲಿದ್ದು ಬೈಬಲ್ ಓದಿ ಹೆಸರು ಮಾಡಿದ್ದು. ನಾನು ಬೈಬಲ್ ಓದಿದ್ರೆ ಅರೆ ನಾಚಿಗೆ ಕೆಟ್ಟಿನ ಮಾನ ಮರ್ಯಾದೆ ಉಂಟನಿக்கு ಈ ಶೆಟ್ಟಿ ಈತು ಮಾನ ಮರ್ಯಾದೆ ನಮಕ್ ಐನು ಪೋತಿನ ಈ ಮಾರಾಯ ಪೋದು ಎವಡಿ ಜಂಕಂದು ಬೋಡು ನಾಚಿಗೆ ಮರ್ಯಾದೆ ಜಮ್ಮನಿಗೆ ಏರ್ಲ ಹೆಂಚಿನ ಬಣ್ಣ ಎವಡಿ ಜಂಕಂದು ಬೋಡು ಜೀವನ ಸಿಕ್ಕಿದೆ ನಿಂಗೆ ಬೋಡು ಪೆಟ್ಟು ಹೊಡೆದು ಮನೆಯಿಂದ ಹೊರಗಾಗಿದ್ದೆ. ನನಗೆ ಹೊಡೆದು ಒಂದು ದಿವಸ ನಾನು ರಾತ್ರಿ ಡಿಸೆಂಬರ್ ಟೈಮ್ನಲ್ಲಿ ಚಳಿ, ಅದು ಅರ್ಲೈಮ್ ಚರ್ಚಿನೆಲ್ಲ ಡಿಸೆಂಬರಿಂದ ಪೂಜೆ ಉಂಟಲ್ಲ 25 ಅಂತ ಮಾಡಿ, ನಾನು ಗಡ್ಗಡ್ ನಾನು ಚಳಿ, ಅಷ್ಟು ಚಳಿ ಇದ್ದಾಗ. ಆಗ ನಾನು ವೀಕ್ ಆಗಿದ್ದಲ್ಲ, ಆಗ ಬಂದ ಟೈಮ್ನಲ್ಲಿ ಹೆಸರು ಬಂದ ಒಂದು 6-7 ತಿಂಗಳಾಗಿದೆ ಅಷ್ಟೇ. ಚಳಿಯಲ್ಲಿ ಗಡ್ಗಡ್ ಅಲ್ಲಾಡ್ತಿದ್ದೆ. ಕೈಯಲ್ಲಿ ಪುಸ್ತಕ ಕೊಟ್ಟು ಒಂದು ಪುಸ್ತಕ ತಗೊಂಡು ಬಂದೆ. ನಾವು ಅದರಲ್ಲಿ ಪುಸ್ತಕ ಎತ್ತು ಕೈಯಲ್ಲಿ. ಆಗ ನನಗೆ ಎಣಿಕೆ ಆಯಿತು, ಸ್ವಾಮಿ ಮುಂಚೆ ನಾವೆಲ್ಲ ಬೇವಾನಿ ಮಾಡಿ ಚಿಟ್ಟಿಂಗ್ ಮಾಡಿ ಮಾರ್ಗ ನಿಲ್ಬೇಕಿತ್ತು. ಇವತ್ತು ನಿಮ್ಮ ಹೆಸರಿಗೆ ನನಗೆ ಮಾರ್ಗ ನಿಲ್ಲುವಂಥ ಸೌಭಾಗ್ಯ ನೀವು ಕೊಟ್ಟಿದ್ದಲ್ಲ, ನಿಮಗೆ ಸೂತ್ರ ಆಗಿದೆ ಅಂತ. ಆ ಚಳಿಯಲ್ಲಿ ನನಗೆ ಸಂತೋಷ ಆಯಿತು. ದೇವರೇ ನಿಮ್ಮ ಸತ್ಯಕ್ಕಾಗಿ ಇವತ್ತು ನನಗೆ ಈ ಸೌಭಾಗ್ಯ ಕೊಟ್ಟಿದ್ದೀವಿ ಮಾರ್ಗದಲ್ಲಿ ನಿಲ್ಲುವಂಥ. ಅಷ್ಟು ಖುಷಿ. ಅದಕ್ಕೆ ಪೌಲ ಹೇಳ್ತಾರೆ, ಆ ಗುಟ್ಟು ನನಗೆ ಗೊತ್ತಿದೆ. ಯೇಸುನಲ್ಲಿ ಬರುವ ಸಂಕಟ, ನಿಂದೆ, ಹಿಂಸೆ, ಆಗ ನಮ್ಗೆ ಸಿಕ್ಕೋ ಸುಖ ಉಂಟಲ್ಲ, ಈ ಭೂಲೋಕ ಸಿಕ್ಕಿದ್ರು ಸಿಕ್ಕಿರ್ತದೆ. ರೈತಲ್ಲ ಇಷ್ಟು ದಿನ ಇಲ್ಲಿ ಮಾಡಾಕ್ತೀನಿ ನಾನು, ಇಲ್ಲಿ ಮಾಡಾಕ್ತಿದ್ದಿಲ್ಲ.
ಮಾರ್ಗದ ಇದರಲ್ಲಿ ಮಲಗಿದೆ, ಬಾತ್ರೂಮ್ ಬದಿಯಲ್ಲಿ ಮಲಗಿದೆ, ಎಲ್ಲೆಲ್ಲಿ ಮಲಗಿದೆ. ನನಗೆ ಒಂದೇ ಗೊತ್ತು, ನನಗೆ ದೇವರು ಸಿಕ್ಕಿದ್ದಾರೆ, ಅಷ್ಟು ಸಂತೋಷ. ನನಗೆ ದಿವಸ ಒಂದು ಕಾಣೋದಿಲ್ಲ, ತಿಂಗಳು ಆಗೋದ್ರೆ ಕಾಣೋದಿಲ್ಲ. ಅಲ್ಲಲ್ಲಿಯೇ ಹಾಗೆ ಓದ್ತೇ ನನಗೆ ಅದು ಕಾರಣ ಏನು ಗೊತ್ತುಂಟ, ನನಗೆಲ್ಲ ಗಾಸ್ಪೆಲ್ ಕೊಟ್ಟರಲ್ಲ ಅವರು. ಗಾಸ್ಪೆಲ್ ಕೊಟ್ಟ ಮೇಲೆ ಸ್ವೀಕಾರ ನಾನು ಎನಿಸಿದ್ದೆ. ನಮಗೆ ಹೋಟೆಲಲ್ಲಿ ಓಪನ್ ಮಾಡಬೇಕಾದ್ರೆ ಭಟ್ರಲ್ಲಿ ಹೋದರೆ ಅವ್ರು ಕ್ಯಾಟ್ಲಾಗ್ ಕೊಡ್ತಿದ್ದು ನನಗೆ, ಯಾವುದು ಪೂಜೆ ಬೇಕು ನಿಮಗೆ. 5 ಲಕ್ಷದ ಪೂಜೆ ಉಂಟು, 3 ಲಕ್ಷದ ಪೂಜೆ ಉಂಟು, 50,000ದ ಪೂಜೆ ಉಂಟು, 30,000ದ ಪೂಜೆ ಉಂಟು ಅಂತ. ಇಲ್ಲಿ ಏನೊಂದು ಲಕ್ಷಗಟ್ಟಲೆ ಕೊಡ್ಲಿಕ್ಕೆ ಇರ್ಬೋದು ಅಂತ ಹೇಳಿಸಿದ ನಾನು. ಅದು ಭಟ್ರದ್ದು ನಾನು ಕೇಳಿದ್ದೆ, ಭಟ್ರೆ ಅದು ಪೂಜೆಗೆ ಏನು ಹೆಚ್ಚು ಕಮ್ಮಿ, ಅದು ಅದೇನು ದೇವರಿಗೆ ಅಷ್ಟೇ. ಇಲ್ಲ 5 ಲಕ್ಷ ಪೂಜೆ ಅಂದರೆ ನಿನಗೆ ಮಲ್ಲಿಗೆ ದೊಂಪು ಹಾಕ್ತೇವೆ ನಾವು, ಊಟ ನಮ್ಮದೇ, ಮೈಕ ನಮ್ಮದೇ, ಚೆಂಡೆಲ್ಲ ನಮ್ಮದೇ. ಅದು ಇನ್ನು 3 ಲಕ್ಷದಿಂದ ಸೇವಂತಿಗೆ ದೊಂಪು ಹಾಕ್ತೇವೆ, ಮತ್ತು ಊಟ ಪಾಯಸ ಇರೋದಿಲ್ಲ. ಅದು 5,000 ಪೂಜೆ ಮಾಡಿ ಹೋಗೋದು. ಇದೆಲ್ಲ ಈ ಥರ ಏನಾದ್ರು ಇರ್ಬೋದಂತ ಎಲ್ಲ ಗಾಸ್ಪೆಲ್ ಕೊಟ್ಟ ಮೇಲೆ ಅವ್ರು ಕೇಳಿದ್ರು, ನಿಮಗೆ ಎಷ್ಟು ಬೇಕಾ ಹೇಳಿದ್ರು. ಹಾಂ ಅಂತ ನನಗೆ ಬೇಕಂತೆ. ಏನು ಮಾಡೋದು ಬೇಡ, ಎಲ್ಲ ಅವ್ರು ಮಾಡಿ ಆಗಿದೆ ಅದರಲ್ಲಿಯಾ. ಈಗ ನನಗೆ ಇಷ್ಟು ಒಪ್ಪಿಕೊಳ್ಳೋದು ಮಾತ್ರ. ಸ್ವಾಮಿ ನಾನು ಪಾಪಿ ಅದನ್ನು ಒಪ್ಪಿಕೊಳ್ತೇನೆ, ನನ್ನ ಪಾಪ ಒಂದು ನಿಮಗೆ ಅಡಗಿಲ್ಲ, ಎಲ್ಲ ನೀವು ಕಂಡಿದ್ದೀವಿ. ಅಪ್ಪ ನನಗೆ ಕ್ಷಮಿಸು. ಯೇಸು ನನಗಾಗಿ ಸತ್ತರೆ, ನನಗೆ ಸತ್ತು ಒಣಲ್ಪಟ್ಟು ನನಗಾಗಿ ಎದ್ದಿದ್ದಾದರೆ ನನಗೆ ಜೀವನ ಕೊಡಿದ್ದಾರೆ. ನನ್ನ ಪಾಪದಿಂದ ನನಗೆ ಬಿಡುಗಡೆ ನನಗೆ ಸಾಕಾಗಿದೆ, ಬಿಡಿಸಿ ಸ್ವಾಮಿ. ಯೇಸುವನ್ನು ಪ್ರಭು ಎಂದು ನಾನು ಅಂಗೀಕಾರ ಮಾಡ್ತೇನೆ. ನನ್ನೊಳಗೆ ಬನ್ನಿ, ನನ್ನ ಹೃದಯವನ್ನು ತೆರೀತು, ನನ್ನೊಳಗೆ ಬನ್ನಿ. ಇವತ್ತಿಂದ ನೀವು ನನ್ನ ಗುರು, ನೀವು ನನ್ನ ಪ್ರಭು, ನೀವು ಮತ್ತು ಸ್ವಾಮಿಯನ್ನು ಸ್ವೀಕಾರ ಮಾಡ್ತೇನೆ ಸ್ವಾಮಿ. ನಾನು ಹೇಳಿದಾಗ ಹೇಳಿ ಅಂತ ಹೇಳಿದ್ರು. ಅವ್ರು ಹೇಳಿದಾಗ ಅವರ ಹಿಂದೆ ಹೇಳಿದೆ, ಒಂದು ಸಂತೋಷ ನನ್ನೊಳಗೆ ಬಂದಿದೆ ಸ್ವಾಮಿ, ಅದು ನಿಮಗೆ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಂತೋಷ ಅಂದರೆ ಇಷ್ಟೊಂದು ಬಂತು. ನಾನು ಹೇಳಿದೆ, ಮನುಷ್ಯ ಅಂತ ಹೇಳಿದ ಮೇಲೆ ಇಂಥೊಂದು ಸುಖ ಉಂಟ ಮನುಷ್ಯನಿಗೆ ಅಂತ, ಅದು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಸಂತೋಷ ತುಂಬಿದೆ ನನಗೆ ಒಳಗೆ. ಮತ್ತು ನಾನು ಹೇಳಿದೆ, ಸ್ವಾಮಿ ನನಗೆ ಊಟ ಮಾಡಲಿಕ್ಕೆ ಆಗೋದಿಲ್ಲ, ಊಟ ಮಾಡಿದ್ರು ವಾಮಿಟ್ ಆಗ್ತದೆ, ಲಿವರಿಂದ ಪ್ರಾಬ್ಲಮ್ ಇದೆ. ಅವ್ರು ಹೇಳಿದ್ರೆ ಭಾಳ ಒಳ್ಳೇದಾಯ್ತಿದ್ದು ಅಂತ ಹೇಳಿ. ನನಗೆ ವಿಚಿತ್ರ ಆಯ್ತು ಬರ ಇದಂತ ಅಂತ. ಅದು ಆ ವಚನ ಕಾಣಿತಾನೆ, ಅವ್ರು ಅಂತ ಹೇಳ್ತಾರೆ ನೋಡಿ, ತೋರಿಸ್ತೇನೆ ನಾನು. ಇದೇ ಆಗಲಿ, ಅದು 20 ಓದಿ, ಇದು ಒಪ್ಪದು, ಅದರ ಮೇಲೆ ಆವಾಗ ತೋರಿಸ್ತೇನೆ. 20 ಓದಿ ಲಾಸ್ಟ್ ವಾಕ್ಯ. ನಿಮಗೆ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದಲ್ಲಿ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದೆ. ಯೇಸು ಅಂತ ಬರ್ತಾರೆ, ಯುಗದ ನಮ್ಮೊಟ್ಟಿಗೆ. ಇದು ಖಾಲಿ ವರ್ಡ್ ಅಲ್ಲ, ಇದು ಯಾರು ಇದ್ದಾರೆ ಅದಕ್ಕೆ ಬರ್ತದ್ದು. ನಾವು ಹೇಳ್ತಿದ್ದು ವಚನ ಇದೆ, ಅವ್ರು ಇದ್ದಾರೆ, ಅದಕ್ಕಾಗಿ ವಚನಲ್ಲಿ ಬರ್ದು ತೋರಿಸಿದ್ದಾರೆ. ಇದು ವಚನ ಇದೆ ಅಂತ ಅವ್ರು ಇದ್ದಾರೆ, ಅವ್ರು ಇದ್ದಾರೆ ಅಂತಲೂ ತೋರಿಸಲಿಕ್ಕೆ ಗೊತ್ತಾಗಲಿಕ್ಕೆ ಅಂತ ಬರ್ತಾರೆ. ಪ್ರೈಸ್ ದಿ ಲಾರ್ಡ್. ಒಂದು ದಿವಸ ಇಬ್ಬರು, ಒಬ್ಬ ಸೇವಕ ಇದ್ದಂತೆ. ಅವ ದೇವರಿಗೆ ಹೇಳಿದಂತೆ, ದೇವರೇ ನೀವು ಒಟ್ಟಿಗೆ ನನ್ನೊಟ್ಟಿಗೆ ಇದ್ದೀರಾ ಅಂತ ಹೇಳಿದ್ರೆ ನನಗೆ ಕಾಣಬೇಕು ಒಟ್ಟಿಗಿದ್ದೀರಂತ. ಮಂಜುನ ಬುಡಿ ಬಕ ಪಾತ್ರೆ ಅದೇ ಒಟ್ಟಿಗಿದ್ರೆ ನನಗೆ ಕಾಣಬೇಕು. ನಾವು ಹೊಯ್ಗೆ ಮೇಲೆ ಹೋಗುವ, ನೀವು ಸಹ ನನಗೆ ಒಟ್ಟಿದ್ದೀರಿ ಅಂತ ನನಗೆ ಕಾಣಬೇಕಂತ. ಆಗ ಹೊಯ್ಗೆ ನಡೆದುಕೊಂಡ್ರೆ 4 ಕಾಲು ಇತ್ತು ಬರ್ತಾ ಉಂಟು. ಅಲ್ಲಿ 4 ಇವನ ಕಾಲು, 2 ಕಾಲು ಒಟ್ಟಿಗೆ ಬರ್ತಾ ಉಂಟು. ಹಾಗೆ ಆದಮೇಲೆ ಅದರ ಮೇಲೆ ಪಾಸಾಯಿತು. ಆಮೇಲೆ ಪಾಸಾಯಿತು. ಪಾಸಾಗಿ ನೋಡ್ತೇನೆ 2 ಕಾಲು ಉಂಟು ಎಂದು. ಹಾಗೆ ಗೊತ್ತಾಯ್ತು, ಯೇಸು ನನಗೆ ಮಂಗ ಮಾಡಿದ್ದಾರೆ. ಒಟ್ಟಿಗೆ ಇದ್ದೆ ಅಂತ ಹೇಳಿ ಅಲ್ಲಿವರೆಗಿದ್ದರು. ಅದರ ಮೇಲೆ ಯಾವಿದ್ದೇನೆ ಈಗ ಸಾವತ್ತಿರಗಿದ್ದ ಅಂತ ಹೇಳಿದ್ರೆ ಈಗ ಇಲ್ಲ ನೋಡಿ, ಈಗ ನಂದೇ ಕಾಲು. ಬೇಜಾರಾಯ್ತು. ಯೇಸು ಕೇಳ್ತಾನೆ, ಸ್ವಾಮಿ ನೀವು ಈಗ ಒಟ್ಟಿಗಿದ್ದೆ ಅಂತ ಹೇಳಿದ್ರೆ ಅಲ್ಲಿವರೆಗೆ ಬಂದಿದ್ರೆ, ಅದರ ಮೇಲೆಗೆ ನೀವು ಇರಲಿಲ್ಲಲ್ಲ, ನನಗೊಬ್ಬನೇ ಬಿಟ್ಟು ನೋಡಿ ನಂದು ಕಾಲು. ಮಗ ಅಲ್ಲಿವರೆಗೆ ಬರೋದು ನೀನು ನಿದ್ರೆ ಬಂತಲ್ಲ, ನಾನು ಎತ್ತಿಕೊಂಡು ಬಂದ, ನನ್ನ ಕಾಲು ನಿಂದಲ್ಲ ಅಂತ. ಅಲ್ಲಲ್ಲಿಯ ಅದು ಯೇಸು ಯಾವಾಗಲೂ ನಮ್ಮ ಒಟ್ಟಿಗಿದ್ದಾರೆ ಅಂದರೆ ಯಾವಾಗಲೂ ಇರ್ತಾರೆ, ಎಂದಿಗೂ ಬಿಟ್ಟಾಗೋದಿಲ್ಲ. ನಾವು ಸ್ವಲ್ಪ ತಪ್ಪಾದರೆ ಯೇಸು ಬಿಟ್ಟು ಹೋದ್ರೆ ಅವು ಎಂತ ಅದು ಬಿಟ್ಟು ಅಲ್ಲಲ್ಲಿಯ ಅವ್ರಿಗೆ ಗೊತ್ತಿದ್ದು ನಮ್ಮದು ಇದೆ. ನಾವು ಒಪ್ಪಿಕೊಂಡು ಹರಿಕೆ ಮಾಡಿ ನಮಗೆ ಪಾಪದಲ್ಲಿ ಜೀವನ ಮಾಡಿ ಆಗೋದಿಲ್ಲ. ಈಗ ಟ್ರೈ ಮಾಡಿದರೆ ಆಗೋದಿಲ್ಲ. ಮುಂಚೆ ನಾವೆಂತ ಮಾಡ್ತೇವೆ, ಅನ್ಯಾಯ ಎಲ್ಲ ಮಾಡಿಕೊಂಡು ಬಂದು ಅದರ ಸಾಕ್ಷಿ ಕೊಡ್ತೀವಿ. ಎಲ್ಲ ಗುಂಡರನ್ನು ಒಟ್ಟು ಮಾಡಿದ್ದು, ನಾನು ಹಾಗೆ ಮಾಡಿದ್ದೆ, ಅವನಿಗೆ ಹೊಡೆದೆ, ಹೌದು ಮಾರಿ, ಎಂಥ ಡೇಂಜರ್ ಜನ ಮಾರಿ ಅವರು, ಇವರನ್ನು ಕರ್ಕೊಂಡು ಹೋಗ್ಬೇಕು ಅಂಥ ಜನಗಳು. ನಾವು ತಪ್ಪು ಮಾಡಿ ಬಂದು ಸಾಕ್ಷಿ ಕೊಡ್ತೀವಿ ಅಲ್ಲಲ್ಲಿಯ. ಅದರಲ್ಲಿ ಖುಷಿ ನಮಗೆ. ಅವನಿಗೆ ಹೋಗಿ ನಾನು ಕೆಪ್ಪಗೆ ಅರೆ ಭಾಳ ಡೇರಿಂಗ್ ಜನ ಮಾಡಿ ಬೇರೆ ತಪ್ಪು ನಮ್ಮ ಅದರಲ್ಲಿ ಗಮಂಟ್ ನಮ್ದು ಅಲ್ಲಲ್ಲಿಯ. ಈಗ ನಾಚಿಗೆ ಆಗ್ತದೆ ನಮಗೆ ಹೇಳಲಿಕ್ಕೆ. ಪ್ರೈಸ್ ಅಲ್ಲ. ಈಗ ಟ್ರೈ ಮಾಡಿದರೆ ಆಗೋದಿಲ್ಲ ಮಾರ್ರೆ. ಅದು ಹೇಗೆ ಬದಲಿ ಆಗಿದೆ ಇಷ್ಟು. ಮುಂಚೆ ಅಷ್ಟೆಲ್ಲ ಮಾಡಿ ನಿದ್ರೆ ಮಾಡ್ತಿದ್ದೆ ನಾವು, ಈಗ ನಮಗೆ ನಿದ್ರೆ ಬರೋದಿಲ್ಲ ಅಲ್ಲಲ್ಲಿಯ. ಏನಂತ ನಿದ್ರೆ ಬಂದು ಒಪ್ಪಿದವರೆಗೆ ಸ್ವಾಮಿ ನನಗೆ ಕ್ಷಮಿಸಿ ಬಿಡಿಸಿ ನನಗೆ ಅಲ್ಲಲ್ಲಿ. ಅವ್ರು ಕ್ಷಮಿಸೋದು ಬದಲಲ್ಲಿ ಬಿಡಿಸ್ತಾರೆ ಅಲ್ಲಲ್ಲಿಯ. ಅವ್ರು ಖಾಲಿ ಕ್ಷಮೆ ಮಾಡೋದಲ್ಲ, ಪಾಪದಿಂದ ಬಿಡಿಸಿ ಕಾಯುವವನು ನಮ್ಮನ್ನು ಕಾಪಾಡ್ತಾರೆ. ಪ್ರೈಸ್ ಅಲ್ಲ. ನಾವು ಏನು ನಾಚಿಕೆ ಮಾಡೋಗತ್ತಿಲ್ಲ. ನಮ್ಮ ಸಂಗತಿ ದೇವರಿಗೆ ಗೊತ್ತಿದೆ. ನಾವು ಪಾಪೇನ ಸ್ವಾಧೀನ ಮಾರಕ ಅವ್ರಿಗೆ ಗೊತ್ತಿದೆ. ನಾವು ಯಾರಿಗೆ ಕಿವಿಯಲ್ಲಿ ಹೋಗಿ ಹೇಳುವಾಗತ್ತಿಲ್ಲ, ಯಾರ ಕಿವಿಯಲ್ಲಿ ಹೋಗಿ ಹೇಳುವಾಗತ್ತಿಲ್ಲ. ಅವ್ರಿಗೆ ಗೊತ್ತಾಗ ದೇವರಿಗೆ ಮಾತಾಡಿ. ಅವ್ರು ನಿಮ್ಮೊಟ್ಟಿಗೆ ಇದ್ದಾರೆ, ನಿಮ್ಮ ಒಳಗಿದ್ದಾರೆ ಅವರು. ಅವ್ರಿಗೆ ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ಬಾಗಿಲು ಬಂದ್ ಮಾಡಿ ಕೂತ್ಕೊಂಡು ಅಂದರೆ ಮಾತಾಡು, ಹೃದಯದಲ್ಲಿ ನೋಡು, ನಾನು ನಿಮಗೆ ಪ್ರತಿಫಲ ಕೊಡ್ತೇನೆ ಅಂತ ಹೇಳ್ತಾರೆ ಅಲ್ಲಲ್ಲಿಯೇ.
ಬೇರೆಯವರಿಗೆ ಹೇಳುವ ಅಗತ್ಯ ಇಲ್ಲ. ಬೇರೆ ಹೇಳುವ ಅದೊಂದು ಪಾಲಿಟಿಕ್ಸ್ ಸಿಸ್ಟಮ್, ಅದು ಬೇರೆಯವರಿಗೆ ಹೇಳಿ ಅದು ಕಬ್ಜೆ ಮಾಡುವ ಸಿಸ್ಟಮ್, ಅದು ಗೊತ್ತಾಯ್ತಲ್ಲ. ಹುಕುಂ ಮಾಡಲಿಕ್ಕೆ ಒಂದು ಸಿಸ್ಟಮ್ ಮಾಡಿ, ಅದು ಮನುಷ್ಯ ಮಾಡಿ, ದೇವರದಲ್ಲ ಅದು. ನನಗೆ ಹೇಳು, ನಾನು ಪ್ರಾಣ ಕೊಟ್ಟದ್ದು, ಯಾರು ನಿನಗೆ ಪ್ರಾಣ ಕೊಡಲಿಲ್ಲ, ಅವನು ಒಟ್ಟಿಗೆ ಅವ ನಿನ್ನಿಂದ ಕಡೆ ಇದ್ದಾನೆ, ನಾವು ನಿನ್ಗೆ ಗೊತ್ತಾ, ನೀತಿವಂತ ಒಬ್ಬನ ಇಲ್ಲ ಅಂತ ಹೇಳಿದೆ ನಾನು ನಿನಗೆ, ನೀನು ಅವನಿಗೆ ಹೋಗಿ ಹೇಳ್ತೇನೆ. ನನಗೆ ಹೇಳ್ಬೋದು, ಮಾತಾಡು, ನನ್ನೊಟ್ಟಿಗೆ ಸಂಬಂಧ ಮಾಡ್ತೇವೆ, ರಿಲೇಷನ್ಶಿಪ್. ದೇವರೊಟ್ಟಿಗೆ ಒಂದು ದೇವರು ಮನುಷ್ಯರ ಸಂಗಡ ವಾಕ್ಯದಲ್ಲಿ ಬಂದದ್ದು. ಪ್ರೈಸ್ ಅಲ್ಲ. ನಾನು ಮಾತಾಡೋದು ಯಾರಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು ಬ್ರದರ್, ಯಾರಿಗಾದ್ರೂ ಪ್ರಶ್ನೆ ಇದ್ರೆ. ಹಲೋ, ಅವ್ರು ಮಾತಾಡೋದಿಲ್ಲ ಅಲ್ಲಿ ಗರ್ವದಲ್ಲಿ ಏನಾದರೂ ಪ್ರಶ್ನೆ ಇದ್ರೆ ಕೇಳ್ಬೋದು, ಏನಾದರೂ ಪ್ರಶ್ನೆ ಇದ್ರೆ ಕೇಳಿ, ಮಾತಾಡುವಾಗ ನಾನು ಏನಾದರೂ ಹಾಗೆಲ್ಲ ಈಗ ಹೇಳಿದ್ರೆ ಕೇಳ್ಬೋದು, ತೊಂದರೆ ಇಲ್ಲ, ನಾವೆಲ್ಲ ಕಲೀಲಿಕ್ಕೆ ಬಂದವರಲ್ಲ ಅದಕ್ಕೆ. ಸರಿ, ಈಗ ನಾವು ಮಾರ್ಕಲ್ಲಿ ಹೋಗುವ. ಮಾರ್ಕ್ ಲಾಸ್ಟ್ ಅಧ್ಯಾಯ 16ನೇ ಅಧ್ಯಾಯ. ಹದಿನಾರು 19 20 ನೋಡಿ. ಯೇಸು ಸ್ವಾಮಿಯು ಅವರ ಕೂಡ ಮಾತಾಡಿದ ಮೇಲೆ ಆಕಾಶಕ್ಕೆ ಒಯ್ಯಲ್ಪಟ್ಟು ದೇವರ ಬಲಗಡೆಯಲ್ಲಿ ಆಸನಾರೂಢರಾದರು. ಇತ್ತಲಾಗಿ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರಿದರು. ಮತ್ತು ಕರ್ತನು ಅವರ ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ತೆಯ ವಾಕ್ಯವನ್ನು ಬಲಪಡಿಸುತ್ತಾ ಇದ್ದನು. ಸರಿಯಾ? ಇದೇ ವಾಕ್ಯ ಕೊರಿಯರ. ಈಗ ನಾನು ಕೊಟ್ಟದ್ದು ವಾಕ್ಯ ದೇವರದಂತ ತೋರಿಸಲಿಕ್ಕೆ ರೋಗ ಇಟ್ಟಿದ್ದಾರೆ ನಿಮ್ಮಲ್ಲಿ. ಕೈ ಇಟ್ಟು ಅದೇ ಜಾಗದಲ್ಲಿ ಗುಣ ಆಗಿದೆ, ಅದೇ ಜಾಗದಲ್ಲಿ ಅಕ್ಕ ಗೊತ್ತಾಯ್ತು ನನಗೆ, ಇದು ವಚನ ಕೆಲಸ ಮಾಡ್ತದೆ ಅಲ್ಲಲ್ಲಿಯ. ಇದ್ರ ಹಿಂದೆ ಹಿಡಿದದೆ ಅಂತಕ್ಕೆ ನಾನು ಒಂದೇ ಒಂದು ಇಷ್ಟು ಪುಸ್ತಕ, ನಾನು ಪುಸ್ತಕ ಹೊಡೆದು ಭಾಳ ಹುಚ್ಚು ನನಗೆ. ಫಸ್ಟ್ ಟೈಮ್ ನೋಡಿದ್ದು ಬರೆದ ವಚನ ಕೆಲಸ ಮಾಡ್ತದೆ. ಪ್ರೈಸ್ ಅಲ್ಲ. ಕೈ ಇಟ್ಟರು ಆ ಜಾಗದಲ್ಲಿ ಗುಣ ಆಗಿದೆ ಬರೋದು ನನಗೆ. ಎಷ್ಟು ಡಾಕ್ಟರ್ ಒ ಪಿ ಕಪೂರ್ ಅಂದ್ರೆ ಜಸ್ಲೋಕ್ನ ಸ್ಪೆಷಲಿಸ್ಟ್ ಸರ್ಜನ್, ಅಮಿತಾಬ್ ಬಚ್ಚನ್ ಎಲ್ಲ ಹೋಗ್ತಾರಲ್ಲ ಅಂತ ಹಾಸ್ಪಿಟಲ್ ಸ್ಪೆಷಲಿಸ್ಟ್ ಸರ್ಜನ್ ಟ್ರೀಟ್ಮೆಂಟ್ ಮಾಡಿದ್ದು ಗುಣ ಆಗಲಿಲ್ಲ ಅಲ್ಲಲ್ಲಿಯ. ಅವ್ರು ಹೇಳಿದ್ರು ಭಾಳ ಒಳ್ಳೆಯದಿದ್ದದ್ದು, ಇದು ಕೊಟ್ಟ ವಾಕ್ಯ ನಂದಲ್ಲ, ಅವ್ರದಂತ ತೋರಿಸಲಿಕ್ಕೆ ರೋಗ ಇಟ್ಟಿದ್ದಾರೆ ಅಂತ ಹೇಳಿದ್ರು. ಕೈ ಮಾಡಿದ್ರು, ಯೇಸುವಿನ ಹೆಸರಿನಲ್ಲಿ ಈಗಲೇ ಗುಣ ಆಗಲಿ, ಯೇಸುವಿನ ಭಾಷೆನಲ್ಲಿ ಗುಣ ಆಗಿದೆ ಅವರಿಗೆ ಪ್ರಾರ್ಥನೆ ಮಾಡಿ. ಅದೇ ಜಾಗದಲ್ಲಿ ಆ ದಿವಸ ನಾನು ವಿದೌಟ್ ಡ್ರಿಂಕ್ಸ್ 8 ಚಪಾತಿಯನ್ನು ತಿಂದರೆ, ವಿದೌಟ್ ಡ್ರಿಂಕ್ ಇಲ್ಲದೆ ಆಗೋದಿಲ್ಲ ನನಗೆ. 2 ತಿಂದರೆ ವಾಮಿಟ್ ಆಗ್ತದೆ ನನಗೆ. ಗಣಸರ ಕುಡಿಯೋದು ಊಟ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಫಸ್ಟು 7-8 ಚಪಾತಿ ಅಷ್ಟು ಹಸಿವೆ ಆಗಲಿಕ್ಕೆ ಶುರುವಾಯಿತು. ಇಷ್ಟವರೆಗೆ ತಿಂತ ಇದ್ದೆ ನಾನು ಅಲ್ಲಲ್ಲಿಯೇ. ಆಗ 57 ಕಿಲೋ ಇಷ್ಟು ಸಫರ್ ಆಗಿದ್ದೆಲ್ಲ, ಎಲ್ಲ ಬ್ಲಡ್ 2 ಸಲ ನನಗೆ ಚಾಕು ಹಾಕಿದ್ದಾರೆ. ಒಮ್ಮೆ ಬಾಲ್ಟಾಗ್ರೇನ ಮಗನ ಹೋಟೆಲ್ನಲ್ಲಿ, ಅದರ ಮೇಲೆ ನಮ್ಮ ಹೋಟೆಲ್ ಅಣ್ಣನ ಹೋಟೆಲ್ ಇದೆ, ಅದರೊಟ್ಟಿಗೆ ಒಳಗೆ ಬಂದು ಆ ರಕ್ತ ಎಲ್ಲ ಬಾಡಿಯಿಂದ ಹೋದು ಹೀಗೆ ಆಗಿದ್ದೆ ನಾನು. ಹೀಗೆ ಅಲ್ಲ, ಹೀಗೆ ಇದೆ. 57 ಕಿಲೋ ವಜನ ಇತ್ತು ಅಲ್ಲಲ್ಲಿಯೇ. ದೇವರಲ್ಲಿ ಯಾರಲ್ಲೂ ಕ್ರಿಸ್ತನ ಇದ್ದರೆ ನೂತನ ಸೃಷ್ಟಿ ಆದರು, ಹಳತು ಹೋಗಿ ಎಲ್ಲ ನೂತನವಾಗಿ. ಪ್ರೈಸ್ ಅಲ್ಲ. ಯೇಸು ಕ್ರಿಸ್ತನ ನಮ್ಮ ಒಳಗೆ ಬರ್ತಾರೆ, ಹಳತನ್ನೆಲ್ಲ ಹೇಗರು ನೂತನ ಸೃಷ್ಟಿಯನ್ನಾಗಿ ಮಾಡಿದ್ದಾರೆ. ಪ್ರೈಸ್ ಅಲ್ಲ. ಯಾವ ಕೈಯಲ್ಲಿ ಸೈತಾನ ತಲವಾರ್ ಪಿಸ್ತಲ್ ಕೊಟ್ಟಿದ್ದನ, ಇದೇ ಕೈಯಲ್ಲಿ ದೇವರು ಬೈಬಲ್ ಕೊಟ್ಟರು. ಪ್ರೈಸ್ ಅಲ್ಲ. ಹೇಳಿದರು, ಇದು ದೇವರು ಕೊಡುವ ಕತ್ತಿಯನ್ನು ಹಿಡ್ಕೊಂಡು ಹೋಗಿ ನೀನು. ಪ್ರೈಸ್ ಅಲ್ಲ. ಸೈತಾನ ಕಾರ್ಯ ನಾಶ ಮಾಡಿ ದೇವರ ಜನ ಸ್ಥಾಪನೆ ಮಾಡಲಿಕ್ಕೆ. ಪ್ರೈಸ್ ಅಲ್ಲ. ನಾನು ಮಾತಾಡಲಿಕ್ಕೆ ಈಗ ಎಲ್ಲ ಮಾತಾಡಲಿಕ್ಕೆ ಭಾಳ ಕಮ್ಜೂರು ನಾನು. ನನಗೆ ಭಾಳ ಇದು ಇಷ್ಟು ಜನ ಎಲ್ಲೂ ಮಾತಾಡೋದು ಭಾಳ ಕಮ್ಜೂರು ನಾನು, ಬರೋದಿಲ್ಲ. ದೇವರ ಆತ್ಮದ ಬಲದಿಂದ ಬಂದು ಕೂತಿದ್ದೇನೆ, ಮಾತಾಡ್ತೇನೆ ಅಷ್ಟೇ. ನನ್ನ ತಾಯಿ ಹೇಳಿದರು, ನಾನು ಸಣ್ಣದಿರುವಾಗ ನನ್ನ ತಾಯಿ ಹೇಳಿದ್ದಾರೆ, ನಾನು ಸತ್ತು ನೀನು ಹೊಟ್ಟೆಗೆ ತುಂಬಿಸ್ಲಿಕ್ಕೆ ಮಗ, ನೀನು ಹೆಣದ ಓಡ್ಲಿಕ್ಕೆ ನಿನಗೆ ಆಗಲಿಕ್ಕಿಲ್ಲ ಅಂಥ ಜನ ನಾನು. ತಾಯಿ ಹೇಳ್ಬೇಕು ನಾನು ಹೇಗಿರ್ಬೋದು ಎಣಿಸ್ಕೊಳ್ಳಿ, ಅಂದರೆ ತಾಯಿ ಹೇಳೋದು ತಪ್ಪಂತಲ್ಲ, ನಾನು ಆಗಿದ್ದೆ, ಗೊತ್ತಿದ್ದಲ್ಲ. ದೇವರ ಆತ್ಮ ಪುರಾತನ ಹೋಗಿ ಎಲ್ಲ ನೂತನ ಆಗಿದೆ. ಪ್ರೈಸ್ ಅಲ್ಲ. ಪವಿತ್ರ ಆತ್ಮ ಒಳಗೆ ಬಂದ ಆತ್ಮ, ಧೈರ್ಯದ ಆತ್ಮ, ಬಳದ ಆತ್ಮ, ಶಿಕ್ಷಣದ ಆತ್ಮ. ಓದಿದ್ರೆ ಅದು ವಾಕ್ಯ ನೋಡಿದರೆ ಹೇಳಿತನದ ಆತ್ಮ ಅಲ್ಲ ಅಂತ ಬಂದ. ಪ್ರೈಸ್ ಅಲ್ಲ. ಅವರ ಆತ್ಮದ ಬಲದಿಂದ ನಿಮ್ಮಲ್ಲಿ ಬಂದು ನಾನು ಹೋಗಿದ್ದೀನಿ. ಇನ್ನು ನಾವು ಲೂಕಲ್ಲಿ ಒಂದು ನಿಮಿಷ ಇದು ಮಾರ್ಕಲ್ಲಿ 15ರಿಂದ ಓದಿ. 15ರಿಂದ ಯಾವ 15? 15ರಲ್ಲಿ 16ರಲ್ಲಿ 15. ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ಸರಿಯಾ? ಎಲ್ಲ ಜಗತ್ತಿಗೆ ಹೋಗಿ ಸುವಾರ್ತೆಯನ್ನು ಸಾರಿ, ಎಲ್ಲ ಜನಕ್ಕೆ, ಪ್ರತಿಯೊಂದು ತಂದೆ ತಾಯಿಂದ ಯಾರು ಹುಟ್ಟಿದಾರ ಎಲ್ಲರಿಗೂ ಸುವಾರ್ತೆ ಆಗತ್ತಿದೆ, ಪ್ರತಿಯೊಂದು ಮನುಷ್ಯನಿಗೆ. ನಾನು ಹೇಳಿಸಲಿಲ್ಲ ನಾನು ಶೆಟ್ಟಿ, ನಾನು ಬ್ರಾಹ್ಮಣ, ನಾನು ಕ್ರಿಶ್ಚಿಯನ್, ಇದು ನೀವು ತಾಯಿಯ ಗರ್ಭದಿಂದ ಬಂದಿದ್ದಾರೆ. ಏಸು ಹೊಡಿದರೆ ಹೊಸದಾಗಿ ಹುಟ್ಟಬೇಕು ಅಲ್ಲಲ್ಲಿಯಾ. ಎಲ್ಲರಿಗೂ ಹೋಗಿ ಸುವಾರ್ತೆ ಸಾರಿರಿ. ನೋಡಿ, ಇವರು ಪೂಜಾರಿ, ನಾನು ಶೆಟ್ಟಿ, ಇವರು ಬ್ರಾಹ್ಮಣ್, ಅವರು ಪೂಜಾರಿ, ಇವರು ಕ್ಯಾಥಲಿಕ್, ಇನ್ನೊಬ್ಬರು ಸಾಹೇಬ್ರಿ, ಅಂದರೆ ಎಲ್ಲರಿಗೂ ಬೇಕು. ಪ್ರೈಸ್ ಲಾರ್ಡ್. ಪ್ರತಿಯೊಂದು ಮನುಷ್ಯನಿಗೆ ಹೋಗಿ ಸಾರಿ, ಹೊಸದಾಗಿ ಹುಟ್ಟುದಾಗತ್ತಿದೆ. ಪ್ರೈಸ್ ಲಾರ್ಡ್. ಯೇಸುನಲ್ಲಿ ಮೊದಲು ಆದಾಮಿನಿಂದ ಹುಟ್ಟಿದ್ಯಾ, ಪಾಪದ ಸೋದರದಲ್ಲಿ ಇದ್ದೀಯಾ, ಒಪ್ಪಿಕೋ.
ಯೇಸುವಿನ ಜನ್ಮ ತೆಕ್ಕು ಅಲ್ಲಲ್ಲಿಯಾ ಹೋಗಿ ಮತ್ತೆ ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವ ರಕ್ಷಣೆ ಆಗ್ತದೆ. ಪ್ರೈಸ್ ಲಾರ್ಡ್. ಈಗ ಅವರಿಗೆ ಹೇಗೆ ರಕ್ಷಣೆ ದೀಕ್ಷಾ ಸ್ನಾನ ಅವರ ಮೂಸತ್ ಕರ್ಕೊಂಡು ಬಂದ್ರು, ನೀರಿನಲ್ಲಿ ಬಂದ್ರು, ನೀರಿಂದ ಅವರಿಗೆ ರಕ್ಷಣೆ ಆಯ್ತು ಅಲ್ಲ, ಹೆದರಿಕೆ ಹೋಯ್ತು ಅಲ್ಲಲ್ಲಿಯ ರಕ್ಷಣೆ ಆಗುವ. ಅದರ ಮೇಲೆ ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ನಂಬದೆ ಹೋಗುವ ದಂಡನೆಗೆ ಗುರಿಯಾಗುವ ಅರ್ಥ ಏನು? ಫಸ್ಟಿನ ಮನುಷ್ಯನಿಗೆ ದಂಡನೆ ಬಂದಿದೆ, ಮರಣ. ಈಗ ಮರಣ ಅಂದ್ರೆ ಏನು ಗೊತ್ತುಂಟಾ? ಏನೊಂದು ಹೇಳ್ತಾನೆ, ಮರಣದ ಅರ್ಥ ಏನು ಗೊತ್ತುಂಟಾ? ಬೇರೆ ಆಗುದು. ಬೇರೆ ಆಗೋದಕ್ಕೆ ಮರಣ. ಈಗ ನಾನು ಈ ಶರೀರವನ್ನು ಬಿಟ್ಟು ಬೇರೆ ಆದರೆ ಶರೀರ ಸಾಯ್ತದೆ, ನಾನು ಬೇರೆ ಹೋಗಿದ್ದೇನೆ ಹೊರಗೆ. ಈಗ ನಾನು ಹೊರಗೆ ಬಂದರೆ, ನೀವು ಹೊರಗೆ ಬಂದರೆ ನಮಗೆ ಪರಿಚಯ ಆಗ್ತದೆ, ಇದು ಇವ್ರ ಜನ ಮರ, ಇವ್ರು ನೋಡಿದ್ರು ಇದು ಇವರಂತ. ಈಗ ನಿಮ್ಮ ಹೆಸರೇನು? ವಿಜಯ್. ಈಗ ಇದು ಇಲ್ಲಿ ವಿಜಯ್ ಕೂತಿರಲ್ಲ, ವಿಜಯ್ ಅಲ್ಲ, ವಿಜಯ್ ಇದ್ರ ಒಳಗಿದ್ದಾರೆ. ಇದು ಹೊರಗೆ ಮನೆ ಅವ್ರದ್ದು. ವಿಜಯ್ ಅಂತ ಇದ್ದಾರಲ್ಲ, ಅದು ಒಳಗಿದ್ದಾರೆ. ಈಗ ನಾನು ಇದಕ್ಕೆ ಕೂತ ನಿಮಗೆ ಕಾಣ, ನಾನಲ್ಲ, ನಾನು ಇದ್ರ ಒಳಗಿದ್ದೇನೆ. ಆಯ್ತಾ? ಮರಣ ಅಂದ್ರೆ ಏನು ಗೊತ್ತುಂಟ? ಈ ಶರೀರ ಸಾಯುದು, ನಾನು ಹೊರಗೆ ಬರ್ತೇನೆ ಅಲ್ಲಲ್ಲಿ. ವ್ಯಕ್ತಿ ನಾನು ಹೊರಗೆ ಬರ್ತೇನೆ, ಈ ಶರೀರ ಮಾತ್ರ. ಹಾಗೆ ಸಾಯುದಂದ್ರೆ ಸಪ್ರೇಟ್ ಆಗೋದು, ಸರಿ ಅಲ್ಲ ಅಲ್ಲಲ್ಲಿ. ಈಗ ಈ ಹೊರಗೆ ಬರುವಂತ ಅದು ನಿಜವಾದ ಮನುಷ್ಯವ, ಅವನಿಗೆ ಜಾಗ ಬೇಕು. ಪ್ರೈಸ್ ಅಲ್ಲ. ಈಗ ನ್ಯಾಯ ತೀರ್ಪು ಅಂದ್ರೆ ಏನು? ಎಲ್ಲಿಂದ ನ್ಯಾಯ ತೀರ್ಪು ಆಗಿದೆ? ಆದಾಮಿಂದ ಆಗಿದೆ. ನೀನು ಸಾಯ್ತಿ, ಮಣ್ಣಿಗೆ ಸೇರ್ತಿ ಅಂತ ಅಲ್ಲಲ್ಲಿಯ. ಅವನಿಗೆ ನ್ಯಾಯ ತೀರ್ಪು ಕಂಟಿನ್ಯೂ ಆಗಿರ್ತದೆ. ಯೇಸು ನಂಬುದಿಲ್ಲ, ಆತ್ಮ ಧರ್ಮ ಸೇಕೊಳ್ಳುವುದಿಲ್ಲ, ಅವನಿಗೆ ನ್ಯಾಯ ತೀರ್ಪು ಅವನ ಮೇಲೆ ಇರ್ತದೆ. ಯಾವುದು? ಬೇರೆ ಆಗುದು. ಮರಣ ಅಂದ್ರೆ ಏನು? ದೇವರಿಂದ ಬೇರೆ. ಹಮೇಶ ಅದು ಎಂದೂ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ಒಂದು ಚಾನ್ಸ್ ಇದೆ ಈಗ ಜೀವದಲ್ಲಿ ಇರುವಾಗ, ಯೇಸುನ ನಂಬಿ ವಿಶ್ವಾಸ ತೆಗೆದುಕೊಂಡು ಅವರ ಆತ್ಮದಲ್ಲಿ ಪಾಲು ಹೋಗ್ತದೆ. ಪ್ರೈಸ್ ಲಾರ್ಡ್. ಒಂದೇ ಒಂದು ಬೇರೆ ಯಾವ ಎಷ್ಟು ನೀವು ಎಲ್ಲ ಜೀವಕ್ಕೆ ಸುಡುವುದನ್ನು ಕೊಟ್ಟುಕೊಂಡ್ರೆ ಪ್ರಯೋಜನ ಇಲ್ಲ, ಎಲ್ಲ ನಿಮ್ಮ ಆಸ್ತಿಯನ್ನು ದಾನ ಮಾಡಿದ್ರೆ ಪ್ರಯೋಜನ ಇಲ್ಲ. ಒಂದೇ ಒಂದು ಯೇಸುನಲ್ಲಿ ಮಾಡಿದ ಕೆಲಸವನ್ನು ನಂಬಿ ಅಂಗೀಕರಿಸಿ ವಿಶ್ರಾಂತಿ ತೆಗೆದುಕೊಂಡು ಏರೊಟ್ಟಿ ಸಂಬಂಧ ಮಾಡುವುದೇ ಒಂದು ಲಾಭ ನಿಮಗೆ. ಪ್ರೈಸ್ ಲಾರ್ಡ್. ಈ ಶರೀರ ಬಿಟ್ಟು ಕೂಡಲೇ ಹೊಸ ಶರೀರಕ್ಕೆ ನೀವು ಸೇರ್ತೀರಿ. ಇದು ಕಾಲ, ಅದು ಅನಂತ ಕಾಲ. ಈ ಮೂಲಕದ ಜೀವನ ಅಲ್ಲ ಇದು. ಈ ಮೂಲಕ ಇದೊಂದು ಕ್ಲಾಸ್, ಇದು ಕಳಿಯುವಂಥ ಕ್ಲಾಸ್. ಇದು ಜೀವನ ಸ್ಟಾರ್ಟ್ ಆಗೋದು ಶರೀರ ಬಿಟ್ಟ ಮೇಲೆ. ಅದು ಗೊತ್ತಾ ನಿಮಗೆ? ನಮ್ಮ ಜೀವನವೇ ಅಂದರೆ ಶರೀರ ಬಿಟ್ಟ ಮೇಲೆ, ಅದು ಅಸಲಿ ಜೀವನ. ಇದೊಂದು ಕ್ಲಾಸ್ ಕಳಿ. ಇದು 60 ವರ್ಷ 70 ವರ್ಷ. ಮೂಸ ಹೇಳ್ತಾರೆ, ನಾನು 80 ವರ್ಷ ರಾಜ ಆಗೋದು ಒಳ್ಳೇದ, ಅನಂತಕಾಲ ಜೀವನ ಸ್ವೀಕಾರ ಮಾಡೋದು ಒಳ್ಳೆಯದು. ರಾಜ್ಯವನ್ನು ಬಿಟ್ಟು ಕುರಿ ಮೇಯಿಸಲಿಕ್ಕೆ ಹೋದ. ಅವರ ಆ ದೃಷ್ಟಿ ಇಟ್ಟರು, ಅವರು ದೂರ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ರು ಅಂತ ಬರೆದಿದೆ ಅಲ್ಲಲ್ಲಿಯ. ನಮ್ಮ ಜೀವನ ಶುರುವಾಗುವುದೇ ಶರೀರ ಬಿಟ್ಟ ಮೇಲೆ ಅಲ್ಲಲ್ಲಿಯ. ಅವ್ರು ಹೇಳಿದ್ದು, ನಿನ್ನದಲ್ಲದರಲ್ಲಿ ನೀನು ವಿಶ್ವಾಸ ಅಲ್ಲದಿದ್ರೆ ನಿನ್ನದು ನಿನಗೆ ಯಾರು ಕೊಡ್ತಾರೆ? ಅದ್ರ ಅರ್ಥ ಏನು? ಈ ಭೂಮಿ ನಿನ್ನದಲ್ಲ, ಇದರಲ್ಲಿ ನೀನು ಚೀಟಿಂಗ್ ಮಾಡದೆ ಜೀವನ ಮಾಡ್ತೀಯ, ಅದು ನಿನ್ನದು ನಿನಗೆ ಯಾರು ಕೊಡ್ತಾರೆ ಮತ್ತೆ? ಅಲ್ಲಲ್ಲಿಯ. ನನ್ನದು ನನಗೆ ಸಿಕ್ಕಲಿಕ್ಕೆ ಬಾಕಿ ಇದೆ, ಭೂಮಿ ನನ್ನದಲ್ಲ ಅಲ್ಲಲ್ಲಿಯ. ಭೂಮಿ ನಮಗೆ ಶಿಕ್ಷಣ ಕೊಡುವಂಥದ್ದು ಜಾಗ. ಪ್ರೈಸ್ ಲಾರ್ಡ್. ನಮ್ಮದು ಸಿಕ್ಕಲಿಕ್ಕೆ ನಮಗೆ ಬಾಕಿ ಇದೆ. ಪ್ರೈಸ್ ಲಾರ್ಡ್. ಅದರ ಮೇಲೆ ಓದಿ. ಇದಲ್ಲದೆ ನಂಬುವವರಿಗೆ ಈ ಸೂಚಕ ಕಾರ್ಯಗಳು ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವುದು. ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವುದು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು. ಸರಿಯಾ? ಇದು ಪಾಸ್ಟರ್ ಅಂತ ಬರ್ತಾರೆ, ನಂಬುವವರು ಅಂತ ಬರ್ತಾರೆ. ನಂಬುವವರು ಪಾಸ್ಟರ್, ನಂಬುವವರು. ನನಗೇನು ಮಾಡುದಿಲ್ಲ ಅಂದ್ರೆ ನನ್ನ ನಂಬಿಲ್ಲ ಅಂತ ಎಣಿಸ್ಕೊಳ್ಬೇಕು, ಬೇರೆ ಏನು ಹೇಳಿ ಪ್ರಯೋಜನ. ಸರಿ. ಅದರ ಮೇಲೆ ಹೊಸ ಭಾಷೆಗಳನ್ನು ಮಾತಾಡುವರು. ಹೊಸ ಭಾಷೆಗಳಿಂದ ಮಾತಾಡುವ ಅರ್ಥ ಏನು ಗೊತ್ತಾ? ನಾನೊಂದು ದಿವಸ ಖೇಡ್ಗಾಂವ್ ಅಂತ ಒಂದು ಜಾಗ ಇದೆ, ಖೇಡ್ಗಾಂವ್ ಮಹಾರಾಷ್ಟ್ರದಲ್ಲಿ. ಅದು ರಮಾಬಾಯಿ ಪಂಡಿತ ಅಂತ ಅವ್ರದ್ದು ದೊಡ್ಡೊಂದು ಮಿಷನ್ ಇದೆ. ರಮಾಬಾಯಿ ಪಂಡಿತ ಅವರು ಹಿಂದೂ ಧರ್ಮದ ಬ್ರಾಹ್ಮಣ ಎಲ್ಲ ಪ್ರಚಾರ ಮಾಡ್ತಿದ್ರು. ಅವರಿಗೆ ಯೇಸು ಪ್ರತ್ಯಕ್ಷ ಆದಮೇಲೆ ಅವ್ರಿಗೆ ಗೊತ್ತಾಯಿತು, ಇದೆಲ್ಲ ಅದು ಬಿಟ್ಟುಕೊಂಡು ಯೇಸುನ ಸ್ವೀಕಾರ ಮಾಡಿ ಅವರೊಂದು ದೊಡ್ಡ ಮಿಷನ್ ಕಟ್ಟಿದ್ದಾರೆ ಖೇಡ್ಗಾಂವಲ್ಲಿ. ಅವ್ರು ಎಂತ ಮಾಡಿದ್ರು, ಮುಂಚೆ ಎಲ್ಲ ಎಂತ ಮಾಡಿದ್ರು, ಗಂಡ ಸತ್ತರೆ ಹೆಂಡತಿಯನ್ನು ಅದರೊಟ್ಟಿಗೆ ಬೆಂಕಿಗೆ ಹಾಕಿಕೊಳ್ಳುದು ಅಂತ ಸಿಸ್ಟಮ್ ಇದ್ದಾಗ ಭಯಂಕರ ಕಷ್ಟ. ಮತ್ತೆ ಅದರ ಮೇಲೆ ಎಂತ ಮಾಡಿದ್ರು, ಯಾರು ಹೊರಗೆ ಬಿಡುದಲ್ಲ, ಬಿಟ್ಟು ಬಿಡುದು. ಅವರ ಮುಖ ಸಹ ಯಾರು ನೋಡುದಿಲ್ಲ. ಅವ್ರು ಆಚೆ ಬರೆದರೆ ಅಡ್ಡ ನಿಲ್ಬೇಕು, ಇಲ್ಲದ್ರೆ ಬಟ್ಟೆ ಹಾಕಿ ಅಂತ ಸಿಚುವೇಶನ್ ಇತ್ತು. ಇವರೆಂತ ಮಾಡಿ ಇದನ್ನು ನೋಡಿಕೊಂಡು ಇವರು ಯೇಸುವನ್ನು ಸ್ವೀಕಾರ ಮಾಡಿದ್ರು. ಮೇಲೆ ದೊಡ್ಡ ಒಂದು ಮಿಷನ್ ಕಟ್ಟಿದ್ರು ಖೇಡ್ಗಾಂವಲ್ಲಿ. ಕಟ್ಟಿ ಅಂತ ಯಂಗ್ಸ್ಟರ್ನೆಲ್ಲ ಕರ್ಕೊಂಡು ಬಂದು ಕಟ್ಟೋನ್ರಿ ಬೊಕ್ಕಬಾತಲ್ಲಿ ಕಟ್ಟೋಣ. ದೊಡ್ಡ ಮಿಷನ್ ಅಲ್ಲಿ ಅಂತ ಅವ್ರು ಎಲ್ಲ ಯಂಗ್ಸ್ರೆಲ್ಲ ಮಾರ್ಗದರ್ಶಿಗೆ ಅವರನ್ನೆಲ್ಲ ಕರ್ಕೊಂಡು ಬಂದು ಮಿಷನ್ ಕಟ್ಟಿಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡಿದ್ರು. ಯಾವಾಗಲೂ ಭಾರಿ ಒಂದು ಒಳ್ಳೆ ನಡೀತಿದ್ರು. ಅವರಿಗೆ ಊಟಕ್ಕೇನಿಲ್ಲ, ಖರ್ಚಿಗೇನಿಲ್ಲ. ಅವ್ರೆಂತ ಮಾಡೋದು ಗೊತ್ತುಂಟ? ದೇವರ ಹತ್ರ ಹೇಳಿದಾರಲ್ಲ, ಬೇಕಾದನ್ನು ತಿಳಿಯಪಡಿಸು ಅಂತ ಕೂತ್ಕೊಂಡು ದೇವರ ಹತ್ರ ಕೇಳುದು. ಒಂದು ದಿವಸ ಎಲ್ಲ ಮಕ್ಕಳು ಹೇಳಿದಂತೆ, ಅಮ್ಮ ನಮಗೆ ಇವತ್ತು ಐಸ್ ಕ್ರೀಮ್ ತಿನ್ನಲಿಕ್ಕೆ ಮನಸ್ಸಾಗ್ತದೆ ಅಂತ. ಬನ್ನಿ ನಾವು ತಂದೆ ಹತ್ರ ಕೇಳೋದು. ರೂಮೆಲ್ಲ ಬಂದ್ ಮಾಡಿದ್ರೆ ಸಣ್ಣ, ನಾನು ರೂಮೆಲ್ಲ ನೋಡಿದ್ದೇವೆ, ಸಣ್ಣ ರೂಮ್. ಕೂತ್ಕೊಂಡು ಅಪ್ಪ ನಮಗೆ ಐಸ್ ಕ್ರೀಮ್ ಬೇಕಂತ ಮಕ್ಕಳೆಲ್ಲ ಕೇಳ್ತಿದ್ದೆ, ಅವ್ರಿಗೆ ಐಸ್ ಕ್ರೀಮ್ ಬೇಕಂತ. ಅಷ್ಟು ಹೊರಗಿಂದ ವಾರ್ನ್ ಆಗ್ತದೆ ಅಂತ ಟ್ರೇ ಅಂತ. ನೋಡುವಾಗ ಐಸ್ ಕ್ರೀಮ್